ನಮಸ್ಕಾರ. ಇವತ್ತು ಏಪ್ರಿಲ್ 7ನೇ ತಾರೀಕು. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿಶ್ವ ಆರೋಗ್ಯ ದಿನವನ್ನ ಆಚರಿಸ್ತಾ ಇದ್ದೀವಿ. ವಿಶ್ವ ಆರೋಗ್ಯ ದಿನದಂದು ನಾವು ಆರೋಗ್ಯ ಸಂಚಿಕೆಯನ್ನು ಮಾಡದಿದ್ರೆ ಹೇಗೆ ಅಲ್ವಾ? ಹೌದು, ನಮ್ಮ ದೇಹದ ಎಂಜಿನ್ ಅಂದ್ರೆ ಅದು ಹೃದಯ. ಆ ಹೃದಯ ಆರೋಗ್ಯವಾಗಿದ್ರೆ ನಮ್ಮ ಜೀವನ ಲವಲವಿಕೆಯಿಂದ ಇರುತ್ತೆ. ಆ ಹೃದಯದ ಬಡಿತವನ್ನು ಅರಿತು ಅದನ್ನು ಭದ್ರವಾಗಿ ಹೇಗೆ ಕಾಪಾಡಿಕೊಳ್ಬೋದು ಅನ್ನೋದ್ರ ಬಗ್ಗೆ ಸಲಹೆಯನ್ನು ನೀಡೋದಕ್ಕೆ, ಹಾಗೆ ವಿಶ್ವ ಆರೋಗ್ಯ ದಿನದ ಮಹತ್ವವನ್ನು ತಿಳಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ನ ಡಾಕ್ಟರ್ ಪ್ರವೀಣ್ ಪಿ ಸದರ್ಮಿನ್ ಅವರು. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಸರ್. ಈ ವಿಶ್ವ ಆರೋಗ್ಯ ದಿನ ಅಂತ ಬಂದಾಗ ಮೊದಲನೇದಾಗಿ ನಾವು ಇದ್ರ ಮಹತ್ವ ಯಾಕೆ ಆಚರಿಸ್ತಾರೆ ಅಂತ ನಮ್ಗೊಂದ್ಸಲ ಹೇಳ್ಬಿಟ್ರೆ, ಯಾಕಂದ್ರೆ ಕೇಳುಗರಿಗೂ ಒಂದು ಕುತೂಹಲ ಇರುತ್ತೆ, ಯಾವ್ದು ಇದು ವಿಶ್ವ ಆರೋಗ್ಯ ದಿನ, ಯಾಕೆ ಆಚರಿಸ್ತಾರೆ, ಇದ್ರ ಹಿನ್ನೆಲೆ ಏನು, ಮಹತ್ವ ಏನು ಅನ್ನೋದ್ರ ಬಗ್ಗೆ. ಇವತ್ತಿನ ದಿನ ಅಂದ್ರೆ ಇದು 1948 ಅಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಅಂತ ಏನು ಎಲ್ಲರಿಗೂ ಗೊತ್ತಿದೆ, ಅದು ಅವತ್ತು ಎಸ್ಟಾಬ್ಲಿಷ್ ಆದಂತಹ ದಿನ. ಅದು ಏನ್ ಮಾಡುತ್ತೆ, ಆರ್ಗನೈಸೇಷನ್ ಮೇನ್ ಉದ್ದೇಶ ಏನಂತಂದ್ರೆ ಪ್ರಪಂಚದಲ್ಲಿ ಆರೋಗ್ಯನ ಕಾಪಾಡಿಕೊಂಡು ಹೆಲ್ತಿ ಲೈಫ್ ಸ್ಟೈಲ್ ಮತ್ತೆ ಟು ಗಿವ್ ಹೆಲ್ತ್ ಟು ಎವ್ರಿ ಒನ್ ಟು ದ ಮ್ಯಾಕ್ಸಿಮಮ್ ಪಾಸಿಬಲ್ ಏನಂತಾರೆ ಎಕ್ಸ್ಟೆಂಟ್. ಅದನ್ನು ಮಾಡೋದಕ್ಕಂತಹ ಒಂದು ಆರ್ಗನೈಸೇಷನ್ ಶುರು ಆಯಿತು. ಅವತ್ತಿನ ದಿವಸ ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಪ್ರಪಂಚ ಎಲ್ಲ ಪೂರ್ತಿ ನಾಶ ಆಗೋಗಿತ್ತು. ಎಕಾನಮಿಗಳು ಮತ್ತು ದೇಶ ಪ್ರತಿಯೊಂದು ದೇಶನೂ ತುಂಬ ಕಷ್ಟದಲ್ಲಿತ್ತು. ಅವತ್ತಿನ ದಿವಸ ಆರೋಗ್ಯಕ್ಕೆ ಒಂದು ಮನ್ನಣೆ ಕೊಡಬೇಕು. ಇದು ಅವತ್ತಿನ ದಿವಸಕ್ಕೆ ಮಾತ್ರ ಅಲ್ಲ, ಮುಂದೆ ಫ್ಯೂಚರ್ಗೆ ಸಹಿತ ಏನು ಇದು ಬೇಕಾಗತ್ತೆ, ಆರೋಗ್ಯ ಎಲ್ಲರಿಗೂ ಇಂಪ್ರೂವ್ ಆಗಬೇಕು ಅಂತ. ಯಾಕಂದರೆ ಇದು ಒಂದು ಸ್ಟೇಟ್ಗೆ ಅಥವಾ ಒಂದು ಕಂಟ್ರಿಗೆ ಒಂದು ಜಾಗಕ್ಕೆ ಸೀಮಿತ ಅಲ್ಲ, ಇಡೀ ಪ್ರಪಂಚಕ್ಕೆ ಎಲ್ಲರಿಗೂ ಹೇಗೆ ಆರೋಗ್ಯನ ಇಂಪ್ರೂವ್ಮೆಂಟ್ ಮಾಡಬೇಕು, ಎಲ್ಲರಿಗೂ ಒಂದು ಈಕ್ವಿಟಿ ಅಂದ್ರೆ ಒಂದು ಆಕ್ಸೆಸ್ ಕೊಡಬೇಕು ಹೆಲ್ತ್ ಕೇರ್ಗೆ ಅನ್ನೋ ದೃಷ್ಟಿಯಿಂದ ಮಾಡಿದಂತಹ ಒಂದು ಕಾರ್ಯಕ್ರಮ ಇದು. ಇವತ್ತಿನ ದಿವಸಕ್ಕೆ ಏನು ಇಂಪಾರ್ಟೆನ್ಸ್ ಅಂದ್ರೆ ಇವತ್ತು ದಿನಾನೇ ಅದನ್ನ ಸ್ಥಾಪನೆಯನ್ನು ಹುಟ್ಟಾಕಿದ್ದು. ಇದು ಹೆಡ್ ಕ್ವಾರ್ಟರ್ಸ್ ಬಂದು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಜೆನೀವಾಲ್ ಇದೆ. ಅದರದ್ದು ನೆನಪು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇಟ್ ಇಸ್ ಎ ಆನ್ ಗೋಯಿಂಗ್ ಪ್ರೋಗ್ರಾಮ್. ಅಂದ್ರೆ ಒಂದೊಂದು ವರ್ಷಕ್ಕೆ ಒಂದೊಂದು ಇದು ತಗೊಳ್ತಾ ಹೋಗ್ತಾರೆ, ಒಂದೊಂದು ಥೀಮ್ ತಗೊಳ್ತಾ ಹೋಗ್ತಾರೆ. ಸೊ ಈ ವರ್ಷದ ಥೀಮ್ ಏನಿದೆ ಅಂತಂದ್ರೆ ಟುಗೆದರ್ ಫಾರ್ ಹೆಲ್ತ್ ಸ್ಟ್ಯಾಂಡ್ ವಿತ್ ಸೈನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಸಚ್ ಅನ್ ಆಪ್ಟ್ ಥೀಮ್. ಯಾಕೆ ಅಂತಂದ್ರೆ ಟುಗೆದರ್ ಫಾರ್ ಹೆಲ್ತ್, ಸೊ ನಾವು ನಮ್ಮೊಬ್ಬರದೇ ನೋಡುವಂಥದ್ದಲ್ಲ, ಎಲ್ಲಾರ್ದು ಇದು ನೋಡಬೇಕು. ಸೊ ಯಾಕೆಂದ್ರೆ ಇದು ಒಂದು ದೇಶಕ್ಕೆ ಸೀಮಿತ ಅಲ್ಲ, ಒಂದು ಜಾಗಕ್ಕೆ ಸೀಮಿತ ಅಲ್ಲ, ಇಡೀ ಪ್ರಪಂಚದ ಹೆಲ್ತ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಅದರಿಂದ ಏನಾಗುತ್ತೆ, ಎವ್ರಿ ಒನ್ ಶುಡ್ ಬಿ ಟುಗೆದರ್. ನಾವೆಲ್ಲರೂ ಜೊತೆಗಿದ್ದೀವಿ. ಆ ಜೊತೆಗಿರೋದ್ರಿಂದ ಏನಾಗುತ್ತೆ, ನಮ್ಮ ಆರೋಗ್ಯ ಒಂದೇ ಅಲ್ಲ, ಎಲ್ಲರ ಆರೋಗ್ಯ ಸಹಿತ ಪ್ರಪಂಚದ ಆರೋಗ್ಯ ಎಲ್ಲ ಇಂಪ್ರೂವ್ ಆಗಬೇಕು ಅಂತ ಒಂದು ಒಳ್ಳೆ ಭಾವನೆ ಇದು. ಅದು ಸೆಕೆಂಡ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಸ್ಟ್ಯಾಂಡ್ ವಿತ್ ಸೈನ್ಸ್. ಅಂದ್ರೆ ಇವತ್ತಿನ ದಿವಸ ಏನಾಗ್ತಿದೆ ಅಂತಂದ್ರೆ ಇನ್ಫಾರ್ಮೇಶನ್ ಎಲ್ಲೆಲ್ಲಿಂದೋ ಬರ್ತಾ ಇದೆ, ಹೇಗೋ ಬರ್ತಾ ಇದೆ, ಸರಿಯಾದ ಇನ್ಫಾರ್ಮೇಶನ್ ಬರ್ತಾ ಇಲ್ಲ. ಸೈನ್ಸ್ ಅಂತ ನಾವೇನು ಹೇಳ್ತೀವಿ ಅಂತಂದ್ರೆ ಯಾವುದಕ್ಕೆ ಎವಿಡೆನ್ಸ್ ಇದೆಯೋ ಅದನ್ನ ಸೈನ್ಸ್ ಅಂತ ಕರಿಬೇಕು. ಸೊ ಯಾವಾಗ ನಮಗೆ ಎವಿಡೆನ್ಸ್ ಸಿಗೋದಿಲ್ವೋ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರೆ ಇಟ್ ಬಿಕಮ್ಸ್ ಎ ಕ್ವಾಕರಿ. ಅಂತಂದ್ರೆ ಯಾವುದೋ ಕಣ್ಮುಚ್ಕೊಂಡು ಟ್ರೀಟ್ಮೆಂಟ್ ಕೊಡುವಂಥದ್ದು ಅಥವಾ ಅದಕ್ಕೆ ಅದನ್ನು ಸೈನ್ಸ್ ಹೆಸ್ ಟು ಬಿ ರಿಪ್ರೊಡ್ಯೂಸ್. ಈಗ ನಾನು ಟ್ರೀಟ್ಮೆಂಟ್ ಕೊಟ್ಟೆ ಅಂತಂದ್ರೆ ಆ ಟ್ರೀಟ್ಮೆಂಟ್ 100 ಜನ ಕೊಟ್ಟರು ಹೆಚ್ಚು ಕಮ್ಮಿ ಒಂದೇ ತರವಾದ ರೆಸ್ಪಾನ್ಸ್ ಬರಬೇಕು. ಅದನ್ನೇ ನಾವು ಸೈನ್ಸ್ ಅಂತ ಕರಿತೀವಿ. ಅದು ಇಲ್ಲದೆ ಇದ್ದಾಗ ಹೆಚ್ಚು ಕಮ್ಮಿ ನಾವು ಈ ಫ್ಯೂ ಇಯರ್ಸ್ ಬ್ಯಾಕ್ ಕೋವಿಡ್ ಎಲ್ಲರಿಗೂ ಗೊತ್ತಿದೆ. ಆ ಕೋವಿಡ್ ಟೈಮಲ್ಲಿ ಏನಾಯ್ತು ಅಂತಂದ್ರೆ ಸೈನ್ಸ್ ಬಿಟ್ಟು ಬೇರೆ ತರದಂತಹ ಟ್ರೀಟ್ಮೆಂಟ್ಗಳು ತುಂಬಾ ಆಗೋಯ್ತು. ಅದರಿಂದ ತುಂಬಾ ಜನಗಳಿಗೆ ತೊಂದರೆನೂ ಆಗಿತ್ತು. ಅದು ಆಗಬಾರ್ದು. ಸೊ ಇಟ್ ಇಸ್ ವೆರಿ ನೈಸ್ ಕಾನ್ಸೆಪ್ಟ್ ದಟ್ ದೇ ಹ್ಯಾವ್ ಟೇಕನ್ ದಿಸ್ ಇಯರ್. ಇದೇನಾಗುತ್ತೆ, ಅವರು ಈ ಇಡೀ ವರ್ಷ ಪೂರ್ತಿ ತುಂಬ ಕಾರ್ಯಕ್ರಮಗಳನ್ನ ಹಮ್ಕೊಂಡು ಬರ್ತಾರೆ. ಆ ಕಾರ್ಯಕ್ರಮಗಳು ಹಮ್ಕೊಂಡು ಬಂದಾಗ ಏನಾಗುತ್ತೆ, ಟ್ರೈನ್ ಟು ಪ್ರಮೋಟ್ ಸೈನ್ಸ್ ಇನ್ ಎವ್ರಿ ನೂಕ್ ಅಂಡ್ ಕಾರ್ನರ್. ಯಾಕಂದರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ದೊಡ್ಡ ದೊಡ್ಡ ಊರುಗಳಲ್ಲಿ, ಅಡ್ವಾನ್ಸ್ ದೇಶಗಳಲ್ಲಿ ಏನಾಗುತ್ತೆ ಅದು ಈಸಿ. ಬಟ್ ಇಟ್ ಹ್ಯಾಸ್ ಟು ಪರ್ಕುಲೇಟ್ ಟು ದಿ ರೂರಲ್ ಕಮ್ಯುನಿಟಿ. ಅಂದರೆ ಈಗ ಸಣ್ಣ ಸಣ್ಣ ಹಳ್ಳಿಯಿಂದ ಹಿಡಿದು ಎಲ್ಲ ಕಡೆಗೂ ಎಲ್ಲರಿಗೂ ಈಕ್ವಿಟಬಲ್ ಆಕ್ಸೆಸ್. ಅಂದರೆ ಈಗ ನನಗೇನು ಆಕ್ಸೆಸ್ ಇದೆಯೋ ಅದೇ ಹಳ್ಳಿ ಇರುವಂಥ ಜನಕ್ಕೂ ಅದೇ ಆಕ್ಸೆಸ್ ಬರಬೇಕು. ಯಾಕೆಂದರೆ ಅವ್ರಿಗೆ ಯಾಕೆ ಟ್ರೀಟ್ಮೆಂಟ್ ಕಮ್ಮಿ ಆಗಬೇಕು ಅಲ್ವಾ? ನಾವಿಲ್ಲಿ ಸಿಟಿಲಿ ಬೆಂಗಳೂರಲ್ಲಿ ಇರೋರ್ಗು ಕಂಪೇರ್ ಮಾಡಿದ ಒಂದು ಸಣ್ಣ ಹಳ್ಳಿ ಇದ್ರು ಈಕ್ವಿಟಬಲ್ ಆಕ್ಸೆಸ್, ನಮಗೂ ಅವ್ರಿಗೂ ಇಬ್ಬರು ಒಂದೇ ಥರದಂತಹ ಒಂದು ಆರೋಗ್ಯ ಬರಬೇಕು. ಅದಕ್ಕೋಸ್ಕರ ಈ ಥೀಮ್ ಮಾಡಿದ್ದಾರೆ. ಖಂಡಿತ ಸರ್. ನೀವೀಗ ವರ್ಲ್ಡ್ ಹೆಲ್ತ್ ಡೇ ಬಗ್ಗೆ ಹೇಳಿದ್ರಿ, ಥೀಮ್ ಬಗ್ಗೆ ಹೇಳಿದ್ರಿ. ಹಾಗೆ ನಿಮ್ಮ ಸ್ಪೆಷಲೈಸೇಷನ್ ಬಂದು ಇವಾಗ ಕಾರ್ಡಿಯಾಲಜಿ ಆಗಿರೋದ್ರಿಂದ ಹೃದಯದ ಆರೋಗ್ಯ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋದಾದ್ರೆ, ಸೊ ಹೃದಯದ ಆರೋಗ್ಯದ ಬಗ್ಗೆ ನಿಮ್ಮ ಮಾತುಗಳಲ್ಲಿ ನಾವು ಕೇಳೋದಾದ್ರೆ, ಒಂದು ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತೀವಿ, ಕಮಿಂಗ್ ಟು ದ ಹಾರ್ಟ್ ಆಫ್ ದ ಮ್ಯಾಟರ್ ಅಂತ. ಅಂದರೆ ಏನೋ ಒಂದು ಡಿಸ್ಕಷನ್ ಮಾಡ್ತಾ ಇರ್ತೀವಿ ಅಥವಾ ಏನೋ ಒಂದು ದೊಡ್ಡ ಟಾಪಿಕ್ ಇಟ್ಕೊಂಡಿರ್ತೀವಿ, ಅದ್ರಲ್ಲಿ ನಾವೇನು ಹೇಳ್ತೀವಿ, ಯು ಶುಡ್ ಕಮ್, ಅದೇ ಒಂದು ಎಕ್ಸ್ಪ್ರೆಷನ್ ಅಷ್ಟೇ ಅದು. ಅಂದರೆ ಕಮಿಂಗ್ ಟು ದ ಹಾರ್ಟ್ ಆಫ್ ದ ಮ್ಯಾಟರ್ ಅಂದರೆ ಆ ಮುಖ್ಯವಾದ ತಿರುಳು ಏನಿರುತ್ತೆ ಅದನ್ನು ನಾವು ಹಾರ್ಟ್ ಆಫ್ ದ ಮ್ಯಾಟರ್ ಅಂತ ಕರಿತೀವಿ. ಹಾರ್ಟ್ ಅಂತ ಯಾಕೆ ಕರೆದ್ರು, ಬ್ರೈನ್ ಆಫ್ ದ ಮ್ಯಾಟ್ ಅನ್ಬೋದಾಗಿತ್ತು, ಇಲ್ಲ ಕಾಲದಿಂದ ಮ್ಯಾಟ್ ಅಂತ ಹೇಳ್ಬೋದಾಗಿತ್ತು. ಸೊ ಅಂದರೆ ದಟ್ ಇಟ್ಸ್ ಆಲ್ ಸೇಸ್ ಹಾರ್ಟ್ ಎಷ್ಟು ಇಂಪಾರ್ಟೆಂಟ್.
ಇವತ್ತಿನ ದಿವಸ ನಾವು ಬದುಕಿರಬೇಕು ಅಂತಂದರೆ ಹಾರ್ಟ್ ಇಲ್ಲದೆ ಬದುಕಕ್ಕೆ ಸಾಧ್ಯನೇ ಇಲ್ಲ. ಸೊ ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ ಇನ್ ದ ಬಾಡಿ. ಈಗ ಕೈ ಇಲ್ಲದೆ ಬದುಕಿರೋರು ಇರ್ತಾರೆ, ಕಾಲಿಲ್ಲದೆ ಬದುಕಿರೋರು ಇರ್ತಾರೆ, ಅವ್ರು ಕೆಲವು ಕೇಳ್ತಾರೆ ತಲೆ ಇಲ್ಲದೆ ಬದುಕ್ತಾರೆ ಸರ್ ಅಂತ. ಡೆಫಿನೆಟ್ಲಿ ಇದ್ದಾರೆ. ಎಷ್ಟೋ ಜನ ನೀವು ಕೇಳಿರ್ತೀರ ಕೋಮಾದಲ್ಲಿ ಇದ್ದಾರೆ, ಎಷ್ಟೋ ವರ್ಷ 10 ವರ್ಷ 20 ವರ್ಷ 30 ವರ್ಷ ಕೋಮಾಲ್ ಇದ್ದಾರೆ ಅಂತ ಕೇಳ್ತೀವಿ. ಕರೆಕ್ಟ್. ಆದ್ರೆ ಹಾರ್ಟ್ ಇಲ್ಲದೆ ಯಾರು ಬದುಕಿದ್ದೀರ ಅಂತ ಕೇಳಿದಾರ? ಖಂಡಿತ ಇಲ್ಲ. ಸೊ ದಟ್ ಇಟ್ ಸೆಲ್ಫ್ ಸೇಸ್ ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ ಇನ್ ದ ಬಾಡಿ. ಗಾಡಿಗೆ ಇಂಜಿನ್ ಇದ್ದಂಗೆ. ನಾವು ರನ್ ಆಗಕ್ಕೆ ಕರೆಕ್ಟ್, ಸಾಧ್ಯತೆ ಇಲ್ಲ. ವೀಲ್ ಇಲ್ದವರು ತಳ್ಕೊಂಡವ್ರು ಮುಂದಕ್ಕೆ ಹೋಗ್ಬೋದು. ಸೊ ಇಂಜಿನ್ ಇಲ್ಲದೆ ಸಾಧ್ಯನೇ ಇಲ್ಲ ನಾವು ರನ್ ಮಾಡಕ್ಕೆ. ಖಂಡಿತ. ಸೊ ಈಗ ಇವಾಗಿನ ನಾವು ಪ್ರಸ್ತುತ ಪರಿಸ್ಥಿತಿನ ನೋಡ್ತಾ ಹೋಗಿದ್ದಾರೆ, ಹೃದಯದ ಆರೋಗ್ಯವನ್ನ ಕಾಪಾಡ್ಕೊಳ್ಳೋಕೆ ಸೊ ನಾವು ಏನೆಲ್ಲ ಮಾಡ್ಬೇಕಾಗತ್ತೆ, ಮತ್ತೆ ನಾವು ಏನ್ ಮಾಡ್ತಾ ಇಲ್ಲ. ಈಗ ಪ್ರಸ್ತುತ ಜನಮಾನದಲ್ಲಿ ಈಗ ನಮ್ಗೆ ಸ್ಟ್ರೆಸ್ ಇದೆ, ಈಗ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಮ್ದು ಲೈಫ್ ಸ್ಟೈಲ್ ತುಂಬಾ ಬ್ಯುಸಿ ಆಗ್ಬಿಟ್ಟಿದೀವಿ. ಸೊ ಆರೋಗ್ಯಕ್ಕೆ ಸಮಯ ಕೊಡೋಕೆ ಆಗ್ತಾ ಇಲ್ಲ ಅನ್ನೋದ್ ಕಡೆ ಚೆನ್ನಾಗಿರುತ್ತೆ. ಸೊ ಆರೋಗ್ಯಕ್ಕೆ ಸಮಯ ಕೊಡೋದು ಎಷ್ಟು ಮುಖ್ಯ, ಮತ್ತೆ ಹೇಗೆ ಆ ಟೈಮ್ ಬ್ಯಾಲೆನ್ಸ್ ನಾವು ಮಾಡ್ಕೊಬಹುದು ಅಂತ ಸರ್? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದಿರ. ಅಂದ್ರೆ ನಾವಿವತ್ತು ಹಿಸ್ಟ್ರಿ ಅಂದ್ರೆ ಟೈಮ್ ಫ್ರೇಮ್ ಅಂತ ನೋಡ್ತಾ ಹೋದ್ರೆ ವೆರಿ ಇಂಪಾರ್ಟೆಂಟ್ ಜಂಕ್ಷರ್. ಒಂದು ಕಡೆಯಿಂದ ಆರೋಗ್ಯ ತುಂಬಾ ಇಂಪ್ರೂವ್ ಆಗ್ತಾ ಬಂದಿದೆ. ಸೊ ಈಗ ಏನಂದ್ರೆ ನಮ್ಮ ಲೈಫ್ ಸ್ಟೈಲ್ ಟ್ರೀಟ್ಮೆಂಟು ಮತ್ತೆ ಲಾಂಗೆಟಿವಿಟಿ, ಅಂದ್ರೆ ನಾವು ಎಷ್ಟು ವರ್ಷ ಬದುಕ್ತೀವಿ. ನಾವು ನಮ್ಮ ದೇಶಕ್ಕೆ ಇಂಡಿಪೆಂಡೆನ್ಸ್ ಬಂದಾಗ ಮೇ ಬಿ ಅರೌಂಡ್ 40 ವರ್ಷ 45 ವರ್ಷ ಇರಲಿಲ್ಲ, ಇನ್ನೂ ಕಮ್ಮಿನೇ ಇತ್ತು ಲೈಫ್ ಎಕ್ಸ್ಪೆಕ್ಟೆನ್ಸಿ. ಬರ್ತಾ ಬರ್ತಾ ವಿ ಆರ್ ಆಲ್ಮೋಸ್ಟ್ ಕ್ರಾಸ್ 72 years ಪ್ಲಸ್. ಸೊ ಹೆಚ್ಚು ಕಮ್ಮಿ 75 years ತನಕ ಬರ್ತಾ ಇದ್ದೀವಿ. ಸೊ ಅಂದ್ರೆ ವಿ ಹ್ಯಾವ್ ಮೇಡ್ ಲಾಟ್ಸ್ ಆಫ್ ಇಂಪ್ರೂವ್ಮೆಂಟ್ಸ್, ಸ್ಟ್ರೈಟ್ಸ್ ಅಂತಾನೆ ಹೇಳ್ಬೋದು. ಜಂಪ್ ಬರೀ ಒಂದು ಸಣ್ಣ ಹೆಜ್ಜೆಗಳಲ್ಲ, ದೊಡ್ಡ ದೊಡ್ಡ ಜಂಪ್ ದಾಪುಗಾಲನ್ನೇ ಹಾಕ್ತಾ ಬಂದಿದ್ದೀವಿ. ಅದು ಒಂದು ಕಡೆ ವಿ ಹ್ಯಾವ್ ಡನ್ ಫ್ಯಾಂಟಾಸ್ಟಿಕ್ಲಿ ವೆಲ್. ಅದು ಯಾಕಂದರೆ ಸೈನ್ಸ್ ಇಂಪ್ರೂವ್ಮೆಂಟ್ ಆಗಿದೆ, ಮೆಡಿಸಿನ್ಸ್ ಇಂಪ್ರೂವ್ಮೆಂಟ್ ಆಗಿದೆ, ಟ್ರೀಟ್ಮೆಂಟ್ ಇಂಪ್ರೂವ್ಮೆಂಟ್ ಆಗಿದೆ. ಅದೇ ಥರ ಇನ್ನೊಂದು ಇದರಲ್ಲಿ ಅದಕ್ಕೆ ನಾನು ಇಟ್ಸ್ ಎ 2 phased ಅಂತ ಹೇಳ್ತಾ ಇದ್ದೀನಿ. ಒಂದು ಕಡೆ ಇಂಪ್ರೂವ್ಮೆಂಟ್ ಆದರೂ ಇನ್ನೊಂದು ಕಡೆ ಏನಾಗ್ತಾ ಇದೆ ಅಂತಂದರೆ ಲಾಟ್ ಆಫ್ ಪೀಪಲ್ ಆರ್ ಬೀಯಿಂಗ್ ಡಯಾಗ್ನೋಸ್ ವಿತ್ ಡಿಸೀಸಸ್, ಅಂದರೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ನಾವು ಬದುಕೋದು ಜಾಸ್ತಿ ವರ್ಷ ಆಗ್ತಾ ಇರ್ಬೋದು, ಆದರೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಜೊತೆಗೆ. ಅದರಲ್ಲಿ ಎಸ್ಪೆಷಲಿ ನಮ್ಮ ದೇಶದಲ್ಲಂತೂ ಇವತ್ತು ಒಂದು ಸೋಜಿಗದ ಸ್ಥಿತಿ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನಾವು ವಿ ಆರ್ ದಿ ಹೈಪರ್ಟೆನ್ಸಿವ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಅಂದರೆ ನಮ್ಮ ದೇಶದಲ್ಲಿರುವಂತಹ ಜನಗಳು BP ಇರುವಂತಹ ಜನಗಳು ಹೈಯೆಸ್ಟ್ ಇನ್ ದ ವರ್ಲ್ಡ್. ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಡಯಾಬಿಟಿಸ್ಗೆ ಅಂದರೆ ಹೈಯೆಸ್ಟ್ ನಂಬರ್ ಆಫ್ ಪೀಪಲ್ ವಿತ್ ಡಯಾಬಿಟಿಸ್. ಅಂಡ್ ಅನ್ಫಾರ್ಚುನೇಟ್ಲಿ ಇನ್ ದ ನೆಕ್ಸ್ಟ್ ಫ್ಯೂ ಇಯರ್ಸ್ ವಿ ಗೋನ್ ಟು ಬಿಕಮ್ ದಿ ಕಾರ್ಡಿಯೋವಾಸ್ಕ್ಯುಲರ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಅಂದರೆ ಈ ಹೃದಯದ ಕಾಯಿಲೆಗಳಿಗೆ ವಿ ವಿಲ್ ಬಿ ದ ಹೈಯೆಸ್ಟ್ ಇನ್ ದ ವರ್ಲ್ಡ್. ಇದು ಒಂಥರ ನೋಬೆಲ್ ಪ್ರಶಸ್ತಿ ಕೇಳಿದಾರೆ, ಇಗ್ನೋಬೆಲ್ ಪ್ರಶಸ್ತಿ ಅಂತ ಮಾತಾಡ್ತಾರೆ. ಅಂತ ಅಂದ್ರೆ ಅದು ಒಳ್ಳೇದು ಒಂದು ಕೆಟ್ಟದು ಅಂತ. ಅದಕ್ಕೆ ವಿ ಆರ್ ಬಿಕಮಿಂಗ್ ಫೇಮಸ್, ವಿಚ್ ಇಸ್ ವೆರಿ ಸ್ಯಾಡ್ ಥಿಂಗ್. ಕುಖ್ಯಾತ ಆಗ್ತಾ ಇದೆ. ಕರೆಕ್ಟ್. ಅದು ಆಗಬಾರ್ದು. ದಟ್ ಇಸ್ ವೇರ್ ನಾವೀಗ ಎಚ್ಚೆತ್ಕೊಂಡು ವಿ ಹ್ಯಾವ್ ಟು ಟರ್ನ್ ಥಿಂಗ್ಸ್ ಅರೌಂಡ್. ಯಾಕೆಂತಂದ್ರೆ ಯಂಗ್ ಪೇಷಂಟ್ಸ್ ಅಂದ್ರೆ ನಾವು ಯಂಗ್ ಪೇಷಂಟ್ಸ್ ಅಂತ ಕರೆಯಕ್ಕಾಗಿದ್ರೆ ಮೈ ಯಂಗೆಸ್ಟ್ ಪೇಷಂಟ್ ಇಸ್ 22 year old ಹ್ಯಾಸ್ ಹ್ಯಾಡ್ ಎ ಹಾರ್ಟ್ ಅಟ್ಯಾಕ್. ಸ್ಟೆಂಟ್ ಹಾಕಿದ್ದೀನಿ. ತುಂಬ ಜನಗಳನ್ನ ನಾವು 20s 30s 40s 50s ಅಂತ ರಿಯಲಿ ವೆರಿ ಕಾಮನ್. ನಾನು ಇಂಗ್ಲೆಂಡಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಾವು ಯಂಗ್ ಪೇಷಂಟ್ ಅಂತ ಕರೀತಾರೆ 60 ವರ್ಷ ಹತ್ರ ಹೇಳ್ತಾ ಇದ್ವಿ. 50 ವರ್ಷ 60 ವರ್ಷ ಮೇಲಿದ್ದು ಯಂಗ್ ಪೇಷಂಟ್ಸ್ ಇದ್ದೆ. ಇವತ್ತಿನ ಸಹ ಯಂಗ್ ಪೇಷಂಟ್ ಇಂಡಿಯಾಲಿ ನಾನು ಹೇಳಿದ್ನಲ್ಲ 20s 30s 40s ಎಲ್ಲ ನೋಡ್ತೀವಿ. ಸೊ ದಿಟ್ ಈಸ್ ಎ ವೆರಿ ಸ್ಯಾಡ್ ಸ್ಟೇಟ್ ವೇರ್ ಲಾಟ್ ಆಫ್ ಫ್ಯಾಕ್ಟರ್ಸ್ ಇದೆ. ಅದಕ್ಕೆ ಅದು ಒಂದೊಂದೇ ಹೇಳ್ತಾ ಹೋಗ್ತೀವಿ. ಓಕೆ ಸರ್, ಕೇಳಿದ್ರೆ ನೀವು ಕೂಡ ಮಾತುಕತೆಯಲ್ಲಿ ಭಾಗಿಯಾಗಬಹುದು. ನೀವು ಕೂಡ ಪ್ರಶ್ನೆಗಳನ್ನ ಕಳಿಸಬಹುದು. ನಿಮಗೆ ಏನಾದರೂ ಪ್ರಶ್ನೆಗಳನ್ನ ಕೇಳಬೇಕು ಡಾಕ್ಟರ್ಗೆ ಅಂತ ಇದ್ರೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901039 ಬೇಗ ಸಂದೇಶವನ್ನ ಕಳಿಸಿ, ನಿಮ್ಮ ಪ್ರಶ್ನೆಯನ್ನ ನಮಗೆ ಕಳಿಸಿ. ನಾಗರತ್ನ ರಾಜಾಜಿನಗರದಿಂದ ಕೇಳ್ತಾ ಇದೆ, ಸರ್ ಜಿಮ್ ಒಳ್ಳೇದ ಯೋಗ ಒಳ್ಳೇದ ಆರೋಗ್ಯಕ್ಕೆ ಅಂತ. ಸೊ ಇದೊಂದು ಕಾಮನ್ ಕ್ವಶನ್ ಎಲ್ರಿಗೂ ಕೂಡ. ಖಂಡಿತ ಇದು ಕಾಮನ್ ಕ್ವಶನ್. ಆದ್ರಿಂದ ಎರಡೂ ಒಳ್ಳೇದೆ. ದಟ್ ಈಸ್ ಅ ಸಿಂಪಲ್ ಆನ್ಸರ್. ಯೋಗ ಏನಾಗುತ್ತೆ, ಇಟ್ ವಿಲ್ ಹೆಲ್ಪ್ ಯು ಟು ರಿಲ್ಯಾಕ್ಸ್ ಯುವರ್ ಬಾಡಿ ಮಸಲ್ಸ್. ಅಂದರೆ ಏನಾಗುತ್ತೆ, ಫ್ಲೆಕ್ಸಿಬಿಲಿಟಿ ಅದೆಲ್ಲ ತುಂಬ ಇಂಪಾರ್ಟೆಂಟ್. ಯೋಗ ಅಂದರೆ ಬರೀ ಆಸನ ಒಂದೇ ಅಲ್ಲ. ಯಾಕಂದರೆ ಯೋಗ ಅಂತಂದ್ರೆ ಯೋಗಾಸನ ಅಂತ ಮಾತ್ರ ಹೇಳ್ತಾರೆ. ಬಟ್ ಯೋಗ ಇಸ್ ಎ ಫುಲ್ ಪ್ಯಾಕೇಜ್. ಅದರಲ್ಲಿ ನಿಮಗೆ ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು. ಸೊ ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಟೂಲ್ ಕಿಟ್. ಬರೀ ಟೂಲ್ ಅಂತ ಹೇಳಿ, ಇಟ್ಸ್ ಎ ಟೂಲ್ ಕಿಟ್. ಯಾಕೆಂದರೆ ಅದ್ರಲ್ಲಿ ಏನಾಗುತ್ತೆ, ನಿಮಗೆ ಬೇಕಾದಷ್ಟು ಆಸನ ಒಂದು ಪಾರ್ಟ್. ಬಟ್ ಅದ್ರಲ್ಲಿ ಏನಾಗುತ್ತೆ, ನೀವು ಸಣ್ಣ ಆಗಬೇಕು ಅಂತ ಯೋಗ ಮಾಡ್ತೀನಿ ಅಂತಂದ್ರೆ ದಟ್ ಇಸ್ ಪ್ರಾಬ್ಲಿ ನಾಟ್ ದ ರೈಟ್ ಥಿಂಗ್. ಸೊ ಐ ವುಡ್ ಸಜೆಸ್ಟ್ ಯೋಗ ಜೊತೆಗೆ ವಾಕಿಂಗ್ ಎಕ್ಸಸೈಸ್ ಎರಡೂ ಮಾಡಿದ್ರೆ ಒಳ್ಳೇದು. ಯಾಕೆಂದ್ರೆ ಏನಾಗುತ್ತೆ, ನಿಮಗೆ ಆ ವಾಕಿಂಗ್ ಎಕ್ಸಸೈಸ್ ಅಥವಾ ಜಿಮ್ಗೆ ಹೋಗೋದ್ರಿಂದ ನೀವು ಕ್ಯಾಲರಿ ಕಡಿಮೆ ಆಗ್ತಾ ಹೋಗುತ್ತೆ. ಯು ವಿಲ್ ಸ್ಟಾರ್ಟ್ ಎಕ್ಸಸೈಸಿಂಗ್. ಅವಾಗ ಕ್ಯಾಲರಿ ಕೌಂಟು ಮತ್ತೆ ಮಸಲ್ಸ್ಗೆ ಇದೆಲ್ಲ ಇದಾಗುತ್ತೆ.
ರಿಲ್ಯಾಕ್ಸೇಷನ್ಗೆ, ಫ್ಲೆಕ್ಸಿಬಿಲಿಟಿಗೆ ಮತ್ತು ಲೈಫ್ ಸ್ಟೈಲ್ ಚೇಂಜಸ್ಗೆ ಯೋಗ ಇಸ್ ಗುಡ್. ಸೊ ಯು ಹ್ಯಾವ್ ಟು ಹ್ಯಾವ್ ಎ ಕಾಂಬಿನೇಷನ್ ಆಫ್ ಬೋತ್. ಎರಡೂ ಇರೋದು ತುಂಬ ಒಳ್ಳೆಯದು. ಸರ್, ಈಗ ನಂದೊಂದು ಕ್ವಶನ್ ಇದೆ ಆಕ್ಚುಲಿ. ಏನಪ್ಪಾ ಅಂತ ಹೇಳಿದ್ರೆ, ಈಗ ಜನರಲ್ ಆಗಿ ಇತ್ತೀಚಿನ ದಿನಗಳಲ್ಲಿ ಬೇಸಿಕ್ಲಿ ಜಿಮ್ ಮಾಡಿಬಿಟ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಅನ್ನೋದೊಂದು ಹರಿದಾಡ್ತಾ ಇದೆ. ಎಷ್ಟು ಸತ್ಯ ಇದು? ಸತ್ಯ ಅಂತ ನಾನು ಹೇಳಲ್ಲ, ಬಟ್ ಏನಾಗ್ತಿದೆ ಅಂತಂದ್ರೆ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಟೇಕನ್ ಇನ್ ಟು ಕಾಂಟೆಕ್ಸ್ಟ್. ಯಾಕೆಂತಂದ್ರೆ ಒಂದು ಐ ಥಿಂಕ್ ಇದು ಎಲ್ಲಿಂದ ಬಂತು ಅಂತಂದ್ರೆ ಒಂದು ಸಣ್ಣ ಕಾಂಟೆಕ್ಸ್ಟ್ ಕೊಡ್ತೀನಿ. ನಮ್ಮೆಲ್ಲರ ನೆಚ್ಚಿನ ಪುನೀತ್ ರಾಜ್ಕುಮಾರ್ ಹೋದಾಗ ಇದು ತುಂಬಾನೇ, ಆಗ ನಾನು ತುಂಬಾ ವಿಡಿಯೋಗಳು ಮತ್ತೆ ಇಂಟರ್ವ್ಯೂಗಳು ಮಾಡಿದಾಗ ಇದನ್ನೇ ಹೇಳ್ತಾ ಇದ್ದೆ, ಎಲ್ಲದಕ್ಕೂ ಒಂದು ಬ್ಯಾಲೆನ್ಸ್ ಅಂತ ಇರಬೇಕು. ಸೊ ಏನಾಗುತ್ತೆ, ನಮ್ಮ ಬಾಡಿನ ನಾವು ಯಾವಾಗಲೂ ಪುಷ್ ಮಾಡಬಾರ್ದು ತುಂಬ. ಸೊ ಅಂದರೆ ಎವ್ರಿ ಒನ್ಸ್ ಬಾಡಿ ಇಸ್ ಡಿಫ್ರೆಂಟ್, ಅದಕ್ಕೆ ಟ್ರೈನಿಂಗ್ ಬೇಕು. ಅವಾಗ ಏನಾಗುತ್ತೆ, ನಾವು ಟ್ರೈನಿಂಗ್ ಮಾಡ್ತಾ ಮಾಡ್ತಾ ಸಮ್ಟೈಮ್ಸ್ ವಿ ಪುಷ್ ಟೂ ಹಾರ್ಡ್, ಆಗ ಇಟ್ ವಿಲ್ ಬ್ರೇಕ್. ಸೊ ಆ ಪರಿಸ್ಥಿತಿಗೆ ನಾವು ಹೋಗಬಾರ್ದು. ಎಲ್ಲನೂ ಒಂದು ಮಾಡ್ರೇಷನಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, ಆ ಬೆನಿಫಿಟ್ ನಮ್ಗೆ ಚೆನ್ನಾಗಿ ಸಿಗುತ್ತೆ. ಯಾವಾಗ ಒಂದು ರಬ್ಬರ್ ಬ್ಯಾಂಡ್ ಸ್ಟ್ರೆಚ್ ಮಾಡ್ದಂಗೆ ಎಷ್ಟು ಸ್ಟ್ರೆಚ್ ಮಾಡ್ತಾ ಇದೀವಿ ಅಂತ ಖಂಡಿತ ನಮಗೆ ಗೊತ್ತಾಗಲ್ಲ. ಯಾವಾಗಲೂ ಒಂದ್ಸಲಿ ಸ್ನ್ಯಾಪ್ ಆಗಿಬಿಡುತ್ತೆ, ಕಟ್ ಆಗಿಬಿಡುತ್ತೆ. ಅದಕ್ಕೆ ಹೋಗಬಾರ್ದು ನಾವು. ಮಾಡರೇಟಲ್ಲಿದ್ದಾಗ ಖಂಡಿತ ಇಟ್ ಇಸ್ ವೆರಿ ಬೆನಿಫಿಷಿಯಲ್. ಸೊ ನಾವೀಗ ತುಂಬ ಯಂಗ್ ಜನರೇಷನಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ನೀವೇ ಹೇಳಿದ್ರಿ ಒಂದು ಎಕ್ಸಾಂಪಲ್ನ, 22 years ಕೇಸ್ ಬರ್ತಾ ಇದೆ. ಇತ್ತೀಚೆಗೆ ತುಂಬ ಆಗ್ತಾ ಇದೆ, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಅದು ತುಂಬ ಯಂಗ್ ಏಜಲ್ಲಿ ಆಗ್ತಾ ಇದೆ. ಒಂದು ಕಾಲ ಇತ್ತು, ಒಂದು 40-50 ಆದಮೇಲೆ ಹಾರ್ಟ್ ಅಟ್ಯಾಕ್ಸ್ ಅನ್ನೋದು ಅದು ರೇರಾಗಿ ಅಲ್ಲಿ ಇಲ್ಲಿ ಕಾಣಿಸ್ತಿದ್ದಂಥ ಡಿಸೀಸ್ ಇವತ್ತು ಕಾಮನ್ ಆಗಿಬಿಟ್ಟಿದೆ. ಸೊ ಯಾರೇ ಡೆತ್ ಎಕ್ಸ್ಪೈರ್ ಆದರೂ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಒಂದು ಕಾಮನ್ ಡಿಸೀಸ್ ಬಂದ್ಬಿಟ್ಟಿದೆ. ಸೊ ಯಾಕೆ ಈ ಥರ ಎಲ್ಲ ಕಡೆ ಬಂತು, ಮತ್ತೆ ಯಾಕೆ ತುಂಬ ಯಂಗ್ ಏಜಲ್ಲಿ ಕಾಣಿಸ್ಕೊಳ್ತಾ ಇದೆ? ಖಂಡಿತ ಇದು ತುಂಬ ಹಾಟ್ ಟಾಪಿಕ್ ಇವತ್ತಿನ ದಿವಸ. ಅದಕ್ಕೆ 2-3 ಕಾರಣ ಇದೆ. ಒಂದು, ಅವೇರ್ನೆಸ್ ಜಾಸ್ತಿ ಆಗಿದೆ, ದಟ್ ಈಸ್ ಆಲ್ಸೋ ಒನ್ ಥಿಂಗ್. ಮುಂಚೆ ಏನೋ ಆಗ್ತಾ ಇದ್ದು ಗೊತ್ತಾಗ್ತಿರ್ಲಿಲ್ಲ, ಹಾರ್ಟ್ ಸಮಸ್ಯೆ ಅಂತಲೂ ಗೊತ್ತಾಗ್ತಿರ್ಲಿಲ್ಲ, ಏನೋ ಚೆನ್ನಾಗಿದ್ದ ಹೋಗ್ಬಿಟ್ಟ ಅಂತ ಸುಮ್ಮನೆ ಹೇಳೋರು. ಅದು ಒಂದು. ಎರಡನೇದು, ನಮ್ಮ ಲೈಫ್ ಸ್ಟೈಲ್ ತುಂಬ ಚೇಂಜ್ ಆಗಿದೆ. ಇವಾಗ ಫಾರ್ ಎಕ್ಸಾಂಪಲ್ ಈಗ ಒಂದು 20s ಇರೋರಿಗೆ ಅಂತ ತಗೊಳ್ಳಿ, ಅವ್ರ ಲೈಫ್ ಸ್ಟೈಲ್ಗೂ 40s 50s ಇರೋ ಲೈಫ್ ಸ್ಟೈಲ್ಗೂ 70s ಇರೋ ಲೈಫ್ ಸ್ಟೈಲ್ಗೂ ಕಂಪೇರ್ ಮಾಡ್ತಾ ಹೋಗಿ ಅಜಗಜಾಂತರ ವ್ಯತ್ಯಾಸ. ಸೊ ಇವತ್ತು ನಾವೇನು ಇದು ಲೈಫ್ ಸ್ಟೈಲ್ ಉಪಯೋಗಿಸ್ಕೊತಾ ಇದ್ದೀವಿ ಅಥವಾ ಇರೋ ಲೈಫ್ ಸ್ಟೈಲು ನಮ್ಮ 20 years ಓಲ್ಡ್ಗೆ ಅದು ಖಂಡಿತ ಅವರಲ್ಲಿಲ್ಲ. ಅವ್ರ ಲೈಫ್ ಸ್ಟೈಲ್ ತುಂಬ ಚೇಂಜ್ ಆಗಿದೆ, ವರ್ಕ್ ಪ್ಯಾಟರ್ನ್ ಚೇಂಜ್ ಆಗಿದೆ ಖಂಡಿತ. ನಾವು ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿದ್ದಾಗ, ಆಮೇಲೆ PG ಮಾಡ್ಬೇಕಾದ್ರೆ ಅಂದರೆ ಪೋಸ್ಟ್ ಗ್ರಾಜುಯೇಷನ್ ಮಾಡುವಾಗೆಲ್ಲ ನಾವು 24 hours ಡ್ಯೂಟಿ ಎಲ್ಲ ಮಾಡ್ತಾ ಇದ್ವಿ. ಅದು ಇಟ್ ವಾಸ್ ಎ ರೇರಿಟಿ. ಇವತ್ತಿನ ದಿವಸ ನೀವು ಯಾವುದೇ ಒಂದು ಪ್ರೊಫೆಷನ್ ತಗೊಳ್ಳಿ, ಎಲ್ಲ ಪ್ರೊಫೆಷನಲ್ಲೂ ನೈಟ್ ಡ್ಯೂಟಿ ಅನ್ನೋದು ತುಂಬ ಕಾಮನ್ ಆಗಿದೆ. ಇನ್ನೊಂದು, ವರ್ಕಿಂಗ್ ಅವರ್ಸ್ ತುಂಬ ಚೇಂಜ್ ಆಗಿದೆ. ನಾನು ಎಷ್ಟೋ ಜನ ಹತ್ರ ಮಾತಾಡ್ತಾ ಇರ್ತೀನಲ್ಲ, ಅವರು ಇಲ್ಲ ನಮಗೆ ಟ್ರಾಫಿಕ್ ತುಂಬ ಜಾಸ್ತಿ, ಅದಕ್ಕೆ ನಾವು ಬೆಳಗ್ಗೆ ಹೋಗೋದೇ ಇಲ್ಲ, 12 ಗಂಟೆ 2 ಗಂಟೆ ಹಂಗೆ ಹೋಗ್ತೀವಿ, ಮನೆಗೆ ಬರೋದು 12 ಗಂಟೆ 1 ಗಂಟೆಗೆ. ಸೊ ಯಾರೋ ಒಬ್ರು ಮನೆಗೆ ಬಂದು 1 ಗಂಟೆ 2 ಗಂಟೆಗೆ 1 hour ಸ್ಪೆಂಡ್ ಮಾಡಿ ಏನೋ ಒಂದು ತಿಂದು ಫಸ್ಟ್ ರಾತ್ರಿ ತಿನ್ನೋದು ತಪ್ಪು. ಅದು ತಿಂದು ಮಲ್ಕೊಳ್ಳೋ ಅಷ್ಟರಲ್ಲಿ 3 ಗಂಟೆ ಆಗಿಬಿಡುತ್ತೆ. ಅದು ಬೆಳಗ್ಗೆ ಎದ್ದೇಳೋ ಅಷ್ಟರಲ್ಲಿ ಮತ್ತೆ ಲೇಟು. ಬಯೋಲಾಜಿಕಲ್ ಕ್ಲಾಕ್. ಸೊ ವಿ ಆರ್ ವರ್ಕಿಂಗ್ ಅಗೇನ್ಸ್ಟ್ ಅವರ್ ಬಯೋಲಾಜಿಕಲ್ ಕ್ಲಾಕ್. ನಾವು ಏನೊಂದು ಸ್ಮಾಲ್ ಕಾಮನ್ ಎಕ್ಸಾಂಪಲ್ ಕೊಡಬೇಕು ಅಂದರೆ, ನಾವು ನೈಟು ನಮ್ಮ ಫೋನ್ನ ಚಾರ್ಜ್ ಹಾಕಿರ್ತೀವಿ, ಬೆಳಗ್ಗೆ ಫುಲ್ಲು ಚಾರ್ಜ್ ಆಗಿರುತ್ತೆ. ಸೊ ಇಟ್ ಕ್ಯಾನ್ ಫಂಕ್ಷನ್ ಪ್ರಾಪರ್ಲಿ. ನಮ್ಮ ದೇಹನೂ ಅದೇ ಥರನೇ. ಏನಾಗುತ್ತೆ, ನಾವು ರಾತ್ರಿ ಮಲ್ಕೊಂಡಿದ್ದಾಗ ಆಲ್ ಅವರ್ಸ್ ಡ್ಯಾಮೇಜ್ ಸೆಲ್ಸ್ ಗೆಟ್ ರಿಪೇರ್ಡ್. ಫುಲ್ ಚಾರ್ಜ್ ಮಾಡಿದಾಗ ಬಾಡಿ ಇಟ್ ಸೆಲ್ಫ್ ವಿಲ್ ಚಾರ್ಜ್. ಅದೇನಾಗುತ್ತೆ, ಅದು ಆಗ್ತಾ ಇಲ್ಲ. ಕೆಲವರು ಎಷ್ಟೋ ಕೆಲಸಲಿ ಕೇಳ್ತಾರೆ, ಸೊ ನಾವು ಬೆಳಗ್ಗೆ ಮಲ್ಕೊಂಡ್ಬಿಡ್ತೀವಿ, ರಾತ್ರಿ ಆಗಲ್ಲ ಅಂತ. ದ ಬಾಡಿ ಡಸಂಟ್ ವರ್ಕ್ ದಟ್ ವೇ. ಯಾಕೆಂದರೆ ನಮ್ಮ ಬಯಾಲಜಿಕಲ್ ಕ್ಲಾಕ್ ಅಂತ ನಾವು ಏನು ಎವಾಲ್ವ್ ಆಗಿದ್ದೀವಿ ಮಿಲಿಯನ್ಸ್ ಆಫ್ ಇಯರ್ಸಿಂದ, ಇಟ್ ಓನ್ಲಿ ವರ್ಕ್ಸ್ ಬೆಟರ್ ಡ್ಯೂರಿಂಗ್ ನೈಟ್ ಟೈಮ್. ಅದು ಕತ್ಲಿದ್ದಾಗ. ಬೆಳಕು ಬಂದಾಗ ಎಷ್ಟೋ ಹಾರ್ಮೋನ್ಸ್ ನಮ್ಮಲ್ಲಿ ಪ್ರೊಡ್ಯೂಸ್ ಆಗೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಆ ರಿಪೇರ್ ಸಿಸ್ಟಮ್ ಗೆಟ್ಸ್ ಡ್ಯಾಮೇಜ್ಡ್. ಒಂದು. ಇನ್ನೊಂದು ಅಂದರೆ ಲೈಫ್ ಸ್ಟೈಲ್ ತುಂಬ ಚೇಂಜ್ ಆಗಿದೆ. ಆಗಲೇ ಹೇಳ್ದಂಗೆ ಇವತ್ತಿನ ದಿವಸ ಸ್ಮೋಕಿಂಗ್ ಹ್ಯಾಸ್ ಬಿಕಮ್ ವೆರಿ ರ್ಯಾಂಪೆಂಟ್, ಎಸ್ಪೆಷಲಿ ಇನ್ ದಟ್ ಯಂಗರ್ ಏಜ್ ಗ್ರೂಪ್. ಎಷ್ಟೋ ಜನ 40s 50s 60s ಇದ್ದವ್ರು ಮುಂಚೆ ಸ್ಮೋಕ್ ಮಾಡಿದವರೆಲ್ಲ ದೇ ಹ್ಯಾವ್ ಸ್ಟಾಪ್ ವರ್ಲ್ಡ್ ವೈಡ್ ಇದು. ಸೊ ದಟ್ ಈಸ್ ಡೆಫಿನೆಟ್ಲಿ ಎ ಗುಡ್ ಥಿಂಗ್. ಬಟ್ 2 categories ಹ್ಯಾವ್ ಪಿಕ್ಡ್ ಅಪ್ ಸ್ಮೋಕಿಂಗ್ ಮೋರ್. ಒಂದು, ಯಂಗರ್ ಜನರೇಷನ್ ಇನ್ ದ 20s 15s ಅಂಡ್ ಯಂಗರ್ ಏಜ್ ಗ್ರೂಪ್ ಲೈಕ್ 15 to 25 ಏಜ್ ಗ್ರೂಪ್ ಒಂದು. ಇನ್ನೊಂದು, ವಿಮೆನ್, ಗರ್ಲ್ಸ್ ಹ್ಯಾವ್ ಟೇಕನ್ ಅಪ್ ಲಾಟ್ ಆಫ್ ಸ್ಮೋಕಿಂಗ್. ನಾನು ಈ ಪಾಯಿಂಟ್ ತುಂಬ ಸಲ ಹೇಳ್ತಾ ಇರ್ತೀನಿ. ಹೌ ದ ಹ್ಯೂಮನ್ ಬಾಡಿ ಬಿಹೇವ್ಸ್ ವಿತ್ ಎನಿ ಪರ್ಟಿಕ್ಯುಲರ್ ಸ್ಟಿಮ್ಯುಲಸ್. ಅಂದರೆ ಈಗ ಸ್ಮೋಕಿಂಗ್ ಒಂದು ಸ್ಟಿಮ್ಯುಲಸ್ ಅಂತ ಅಂದ್ಕೊಂಡ್ರೆ, ಗಂಡು ಹೆಣ್ಣು ಇಬ್ಬರು ಡಿಫ್ರೆಂಟ್. ದೇ ಆರ್ ನಾಟ್ ದ ಸೇಮ್. ದ ವೇ ಇಟ್ ಅಫೆಕ್ಟ್ಸ್ ಮೆನ್ ಅಂಡ್ ವೇ ಇಟ್ ಅಫೆಕ್ಟ್ಸ್ ವುಮೆನ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಅನ್ಫಾರ್ಚುನೇಟ್ಲಿ ವುಮೆನ್ ಆರ್ ಅಫೆಕ್ಟೆಡ್ ಮೋರ್ ಅಡ್ವರ್ಸ್ಲಿ. ಅಂದರೆ ಆ ದುಷ್ಪರಿಣಾಮಗಳು ಜಾಸ್ತಿ ಆಗುತ್ತೆ. ಸ್ಮೋಕಿಂಗ್ ಆಗಲಿ, ಆಲ್ಕೋಹಾಲ್ ಆಗಲಿ, ಡ್ರಗ್ಸ್ ಆಗಲಿ. ಗಂಡಸರಿಗಿಂತ ಹೆಂಗಸರಿಗೆ ಇಟ್ ಬಿಕಮ್ಸ್ ಈವನ್ ಮೋರ್ ಡೇಂಜರಸ್. ಸೊ ದಟ್ ಇಸ್ ಎ ವೆರಿ ಇಂಪಾರ್ಟೆಂಟ್. ಪೀಪಲ್ ಡೋಂಟ್ ರಿಯಲೈಸ್. ಅಂಡ್ ಇವತ್ತಿನ ದಿವಸ ಏನಾಗ್ತಿದೆ, ಆ ಕಲ್ಚರು ಚೇಂಜ್ ಆಗ್ತಾ ಇದೆ. ವೇರ್
ಪಾರ್ಟಿ ಸೀನ್ ಆಗಲಿ ಇದಾಗಲಿ ದರ್ ಇಸ್ ನಥಿಂಗ್ ರಾಂಗ್ ವಿತ್ ಹ್ಯಾವಿಂಗ್ ಎ ನಾರ್ಮಲ್ ಪಾರ್ಟಿ, ಬಟ್ ವೇರ್ ಥಿಂಗ್ಸ್ ಗೆಟ್ ಕ್ಲಬ್ಡ್ ಅಂತಂದರೆ ಡ್ರಿಂಕ್ಸ್ ಬರ್ಬೋದಲ್ಲಿ, ಅಥವಾ ಸ್ಮೋಕಿಂಗ್ ಬರ್ಬೋದು, ಡ್ರಗ್ಸ್ ಬರ್ಬೋದು, ರಿಕ್ರಿಯೇಷನಲ್ ಡ್ರಗ್ಸ್ ಬರ್ಬೋದು, ಅದೆಲ್ಲ ತುಂಬ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಆಬ್ವಿಯಸ್ಲಿ ಸ್ಟ್ರೆಸ್ ಇಸ್ ದಿ ಎಲಿಫೆಂಟ್ ಇನ್ ರೂಮ್ ಅಂತ ಕರಿತೀವಿ. ಯಾಕೆಂತಂದ್ರೆ ಎಲ್ಲರ ಹತ್ರ ಇದೆ, ಯಾರ ಹತ್ರ ಸ್ಟ್ರೆಸ್ ಇಲ್ಲ. ಇವತ್ತಿನ ಸಲ ಒಂದು ಸಣ್ಣ ಸ್ಕೂಲ್ ಹೋಗುವಂಥ ಮಗುಗೂ ಸಹ ಸ್ಟ್ರೆಸ್ ಇದೆ ಅಂತ ಹೇಳ್ತಾರೆ. ಅದೇನಾಗುತ್ತೆ, ಅದು ಆಫೀಸ್ ಸ್ಟ್ರೆಸ್ ಆಗಿರ್ಬೋದು, ಡೊಮೆಸ್ಟಿಕ್ ಸ್ಟ್ರೆಸ್ ಆಗಿರ್ಬೋದು, ಮನೆಯ ಸ್ಟ್ರೆಸ್ ಆಗಿರ್ಬೋದು. ಸೊ ಆ ಲೈಫ್ ಸ್ಟೈಲ್ ಅನ್ನೋದು ಏನಾಗಿದೆ, ಇದೆಲ್ಲ ಈ ಕಾರಣಗಳಿಂದ ಹಾರ್ಟ್ ಡಿಸೀಸಸ್ ಎಸ್ಪೆಷಲಿ ಇನ್ ಯಂಗ್ ಇಸ್ ಗೋಯಿಂಗ್ ಅಪ್ ಅಂಡ್ ಡೌನ್. ಸೊ ನೀವು ಈಗ ಧೂಮಪಾನ ಮತ್ತು ಮದ್ಯಪಾನದ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ನಾನು ಅದ್ರ ಬಗ್ಗೆ ಒಂದು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗ ಆಕ್ಟಿವ್ ಸ್ಮೋಕರ್ಸ್ ಆಗೋದು, ಪ್ಯಾಸಿವ್ ಸ್ಮೋಕರ್ಸಿಗೂ ಕೂಡ ಏನಾದರೂ ಎಫೆಕ್ಟ್ ಆಗುತ್ತೆ, ಅಥವಾ ಅವರಿಗೂ ಕೂಡ ಇದರಿಂದ ಖಂಡಿತ ಎಫೆಕ್ಟ್ ಆಗುತ್ತೆ. ಯಾಕೆಂತಂದ್ರೆ ಆಕ್ಟಿವ್ ಅಂತಂದ್ರೆ ಪರ್ಸೆಂಟೇಜ್ ಆಫ್ ಇನ್ಹೇಲಿಂಗ್, ಅದೇನು ನಿಕೋಟಿನ್ ಪದಾರ್ಥಗಳಿರುತ್ತಲ್ಲ, ಅದು ಒಳಗೆ ಹೋಗೋದು ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ನಿಮ್ಮ ಪಕ್ಕದಲ್ಲಿರೋ ಸ್ಮೋಕ್ ಮಾಡ್ತಾರೆ, ಯು ಮೈಟ್ ಗೆಟ್ 50% ಆಫ್ ಇಟ್. ಓಕೆ, ಸೊ ಅದು ಕೂಡ ತುಂಬಾ ಡೇಂಜರಸ್. ಖಂಡಿತ ಡೇಂಜರಸ್. ಮತ್ತೀಗ ಕೆಲವರು ಮದ್ಯಪಾನ ಮಾಡೋರು ಹೇಳ್ತಾರೆ, ಇಲ್ಲ ನಾನು ಯಾವಾಗಲೂ ಕುಡಿಯಲ್ಲ, ಅವಾಗ ಒಕೇಶನಲಿ ಯಾವಾಗಲೂ ಒಂದ್ ಕಡೆ ತಗೊಂತೀನಿ ಅಂತ. ಸೊ ಅದು ಕೂಡ ಹೆಲ್ತ್ಗೆ ಅಥವಾ ಹೃದಯಕ್ಕೆ ಎಸ್ಪೆಷಲಿ ಖಂಡಿತ ಎಫೆಕ್ಟ್ ಆಗುತ್ತೆ. ಸೊ ಐ ಥಿಂಕ್ ಈಗ ರಿಸರ್ಚ್ ಇಸ್ ಸೋ ಸ್ಟ್ರಾಂಗ್ ದಟ್ ಎನಿ ಸ್ಮಾಲ್ ಅಮೌಂಟ್ ಆಫ್ ಆಲ್ಕೋಹಾಲ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತ ಬಂದ್ಬಿಟ್ಟು ಇಟ್ ಇಸ್ ಬೀನ್ ಪ್ರೂವನ್ ಬಿಯಾಂಡ್ ಡೌಟ್. ಸೊ ಡೆಫಿನೆಟ್ಲಿ ದರ್ ಇಸ್ ನೋ ಎಕ್ಸ್ಕ್ಯೂಸ್ ಫಾರ್ ದಟ್. ಸಾರಿ, ತುಂಬಾ ಜನಕ್ಕೆ ಡಿಸಪಾಯಿಂಟ್ ಮಾಡ್ತಾ ಇರ್ಬೋದು, ಬಟ್ ಸತ್ಯ ಯಾವಾಗಲೂ ಇವಾಗ ನಮ್ಮ ಕೇಳುಗರೊಬ್ರು ಸಂದೇಶವನ್ನು ಕಳಿಸಿದರೆ, ಕಲಬುರಗಿ ಜಿಲ್ಲೆ ಕಡಗುಂಚಿಯಿಂದ ಧರ್ಮಣ್ಣ ಹೆಚ್ ಧನ್ಯ ಅವರು. ಪ್ರವೀಣ್ ಸರ್ ಅವರಿಗೆ ನಮಸ್ಕಾರಗಳು. ಇತ್ತೀಚೆಗೆ ಮಾನಸಿಕ ಒತ್ತಡಗಳು ಹೆಚ್ಚಾಗ್ತಾ ಇದೆ, ಇದರಿಂದ ಹೇಗೆ ರಕ್ಷಿಸಿಕೊಂಡು ಆರೋಗ್ಯವನ್ನು ಕಾಪಾಡ್ಕೊಳ್ಬಹುದು ಅಂತ ತಿಳಿಸ್ತೀರಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತ, ಅದೇ ಆಗ್ಲಿ ಜಸ್ಟ್ ಮಾತಾಡ್ತಿದ್ದಂಗೆ ಸ್ಟ್ರೆಸ್ ಅನ್ನೋದು ಏನಾಗುತ್ತೆ ಅಂತಂದ್ರೆ ಇಟ್ ವಿಲ್ ಚೇಂಜ್ ದ ವೇ ಅವರ್ ಬಾಡಿ ರಿಯಾಕ್ಟ್ಸ್. ಅಂದ್ರೆ ಈಗ ಒಬ್ಬ ಸ್ಟ್ರೆಸ್ ಇದಲ್ಲ ಅಂತ ಇಟ್ಕೊಳ್ಳಿ, ನಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ ಅಂದ್ರೆ ಹಾರ್ಟ್ ಫಾಸ್ಟ್ ಆಗಿ ಬೀಟ್ ಆಗ್ತಾ ಹೋಗುತ್ತೆ, ಕೆಲಸ ಜಾಸ್ತಿ ಮಾಡಬೇಕು, BP ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಒಂದ್ ದಿವಸದಲ್ಲಿ ಏನೋ ಒಂಚೂರು ಸ್ಟ್ರೆಸ್ ಬಂತು, ಓಕೆ ಫೈನ್, ಕಡಿಮೆ ಆಯ್ತು ಅಂದ್ರೆ ಇಟ್ ವಿಲ್ ನಾರ್ಮಲೈಸ್. ಅದು ಕಾನ್ಸ್ಟೆಂಟ್ ಆಗಿ ದಿನದಿಂದ ದಿನ ಬೆಳಗ್ಗೆ ರಾತ್ರಿ ಯಾವಾಗ 24 ಗಂಟೆನೂ ಹತ್ತಿರದಾಗ ಏನಾಗುತ್ತೆ, ಆ ಹಾರ್ಟ್ಗೆ ಪ್ರೆಷರ್ ಬೀಳ್ತಾ ಹೋಗುತ್ತೆ. ಇನ್ನೊಂದು ಹಾರ್ಟ್ ಅಟ್ಯಾಕ್ ಸತ ಆಗುತ್ತೆ. ಈಗ ನಾವು ಟಿವಿಗೆ ಅಥವಾ ನೀವು ಇದರಲ್ಲಿ ಮೂವಿಗಳೆಲ್ಲ ತೋರ್ಸೋದು ನೋಡಿರ್ತೀರ, ಸಡನ್ ಆಗಿ ಏನೋ ಒಂದು ಬ್ಯಾಡ್ ನ್ಯೂಸ್ ಕೇಳ್ತಾರೆ, ಕೊಲ್ಯಾಪ್ಸ್ ಮಾಡ್ತಾರೆ, ಸತ್ತ ಹೋಗ್ತಾರೆ. ಆಕ್ಚುಲಿ ಇಟ್ ಈಸ್ ಎ ಟ್ರೂ ಫಿನಾಮಿನನ್, ಇಟ್ಸ್ ಎ ಸೈಂಟಿಫಿಕ್ ಫಿನಾಮಿನನ್. ಅದನ್ನ ಇಂಗ್ಲಿಷಲ್ಲಿ ನಾವು ಬ್ರೋಕನ್ ಹಾರ್ಟ್ ಸಿಂಡ್ರೋಮ್ ಅಂತ ಕರಿತೀವಿ. ಆಕ್ಚುಯಲ್ ಮೆಡಿಕಲ್ ನೇಮ್ ಬಂದು ಟಾಕೊಟ್ಸುಬೋ ಡಿಸೀಸ್ ಅಂತ ಅದರ ಹೆಸರು. ಅಂದ್ರೆ ಏನಂದ್ರೆ ಹಾರ್ಟ್ ಸಡನ್ಲಿ ಬಿಕಮ್ ಸ್ಟ್ಯಾಂಡ್ ಸ್ಟಿಲ್, ಅಂದ್ರೆ ನಿಂತೋಗುತ್ತೆ ಹಾರ್ಟ್. ಅದು ಟೆಂಪರ್, ಅಂದ್ರೆ ನಾವು ಬೇರೆ ತರ ಈಗ ಹಾರ್ಟ್ ಅಟ್ಯಾಕ್ ಅದಕ್ಕೆ ಬ್ಲಾಕ್ ಆಗಿ ಆ ತರ ಆಗೋದಲ್ಲ, ಹಾರ್ಟ್ ಪಂಪ್ ಮಾಡೋದು ಅದಕ್ಕೆ ಕೆಲಸ ಮಾಡೋದು ನಿಂತೋಗ್ಬಿಡುತ್ತೆ. ಇನ್ನೊಂದು ಆಗ್ಬಹುದು, ಹಾರ್ಟ್ ಬ್ಲಡ್ ವೆಸಲ್ಸ್ ಸ್ಪ್ಯಾಸಮ್ ಆಗ್ಬಿಟ್ಟು ರಕ್ತನೇ ಬರಲ್ಲ, ಸೊ ಅವಾಗ ಹಾರ್ಟ್ ಕೆಲಸ ಮಾಡಲ್ಲ. ಸೊ ಇಟ್ ಇಸ್ ಆಲ್ ರಿಯಲ್ ಫಿನಾಮಿನಸ್. ವಾಟ್ ಇಸ್ ದ ರೀಸನ್ ಫಾರ್ ಇಟ್? ಸ್ಟ್ರೆಸ್. ಸೊ ಸ್ಟ್ರೆಸ್ ಇಸ್ ಸೋ ಬ್ಯಾಡ್ ಅಂತ ಹೇಳೋದಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ. ಸೊ ಆ ಸ್ಟ್ರೆಸ್ ನ ಖಂಡಿತವಾಗ್ಲೂ ಕಮ್ಮಿ ಮಾಡ್ಕೊಳ್ಳೇಬೇಕು. ವಾಟ್ ಈಸ್ ದ ಟೂ ಥಿಂಗ್ಸ್ ದಟ್ ಎನಿಬಡಿ ಕ್ಯಾನ್ ಡೂ? ಭಗವದ್ಗೀತಾಲಿ ದರ್ ಇಸ್ ಒನ್ ಶ್ಲೋಕ ಬರುತ್ತೆ, ಯುವರ್ ಹ್ಯಾಪಿನೆಸ್ ಅಂಡ್ ಕಂಟೆಂಟ್ಮೆಂಟ್ ದ ಟೂ ಕಾರ್ನರ್ ಸ್ಟೋನ್ ಆಫ್ ಲೈಫ್ ಅಂತ ಕರಿಬೋದು ಅದನ್ನ ಇಂಗ್ಲೀಷಲ್ಲಿ ಹೇಳೋದಾದ್ರೆ. ಸೊ ನೀವು ಯಾವಾಗ ಖುಷಿಯಾಗಿರ್ತೀರಾ, ನಮ್ಮ ದೇಹದಲ್ಲಿ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ದೋಸ್ ಆರ್ ಆಲ್ ವೆರಿ ರಿಪೇರಿಂಗ್. ಅದೆಲ್ಲ ಏನು ಡ್ಯಾಮೇಜ್ ಆಗುತ್ತೆ ಅದನ್ನ ರಿಪೇರ್ ಮಾಡ್ತಾ ಹೋಗುತ್ತೆ. ಕಂಟೆಂಟ್ಮೆಂಟ್, ಓಕೆ ನಂಗೆ ಏನಿದೆಯೋ ಅದು ಖುಷಿಯಾಗಿದ್ದೀನಪ್ಪ, ಆಸ್ಪೈರ್ ಫಾರ್ ಮೋರ್, ಬಟ್ ಇಟ್ ಶುಡ್ ನಾಟ್ ಬಿ ಎ ಜೆಲಸಿ, ಇಟ್ ಶುಡ್ ನಾಟ್ ಬಿ ಬಿಕಾಸ್ ಆಫ್ ಸಮ್ ಇಲ್ ಇಂಟೆಂಟ್. ಸೊ ಅದು ಮೇಕ್ಸ್ ಎ ಹ್ಯೂಜ್ ಡಿಫರೆನ್ಸ್. ಹೌದು. ಸೊ ನೀವೀಗ ಹಾರ್ಟ್ ಅಟ್ಯಾಕ್ ಬಗ್ಗೆ ಮಾತಾಡಿದ್ರೆ ನನಗೊಂದು ಡೌಟ್ ಇದೆ. ಆ್ಯಕ್ಚುಲಿ ಇವಾಗ ಜನರಲ್ ಆಗಿ ಒಂದು ವರ್ಡ್ಸ್ಗಳು ಓಡಾಡ್ತಾ ಇರೋಂಥದ್ದು, ಕಾರ್ಡಿಯಾಕ್ ಅರೆಸ್ಟ್, ಹಾರ್ಟ್ ಅಟ್ಯಾಕ್ ಅಂತೆಲ್ಲ ವರ್ಡ್ ಮಾಡ್ತಾರೆ. ಅಂದರೆ ಇವಕ್ಕೇನಾದ್ರು ವ್ಯತ್ಯಾಸ ಇದೆಯಾ ಅಥವಾ ಇವೆಲ್ಲ ಬೇರೆ ಬೇರೆನಾ ಒಂದೇನಾ ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಬೇಕಿತ್ತು. ಖಂಡಿತ ಇದು ಯಾಕಂದ್ರೆ ಇಂಟರ್ಚೇಂಜ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ, ಅಂದ್ರೆ ಒಂದು ಬದಲು ಇನ್ನೊಂದು ಯೂಸ್ ಮಾಡ್ತಾ ಇರ್ತಾರೆ. ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಹಾರ್ಟ್ ನಿಂತೋಗೋದು, ಅದಕ್ಕೆ 90% ಅದ ಕಾರಣ ಬಂದು ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕ್ ಅಂದ್ರೆ ಹಾರ್ಟ್ಗೆ ಬ್ಲಡ್ ಸಪ್ಲೈ ಆಗದಿರೋದು, ಅಂದ್ರೆ ಬ್ಲಾಕೇಜ್ ಆಗಿರೋದು. ಎರಡು ಒಂದೇ ಅಲ್ಲ. ಹಾರ್ಟ್ ಇದಾಗೋದಕ್ಕೆ ಅದು 90% ಕಾರಣ ಬಂದು ಹಾರ್ಟ್ ಅಟ್ಯಾಕ್ಸ್. ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಹಾರ್ಟ್ ನಿಂತೋಗಿದೆ. ಕಾರ್ಡಿಯಾಕ್ ಇಸ್ ಹಾರ್ಟ್ ನಿಂತೋಗಿದೆ, ಅರೆಸ್ಟ್ ಆಗಿದೆ, ನಿಂತೋಗಿದೆ. ಕೆಲವು ಸಲ ಏನಾಗುತ್ತೆ, ಹಾರ್ಟ್ ಫಾಸ್ಟ್ ಹೋದಾಗ ಏನಾಗುತ್ತೆ, ಆಗ ಹಾರ್ಟ್ ಅಟ್ಯಾಕ್ ಅಂದ್ರೆ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ದಟ್ ಈಸ್ ಆಲ್ಸೋ ವೆರಿ ಕಾಮನ್ ಕಾಸ್. ವೈ ಡಸ್ ಇಟ್ ಗೋ ಫಾಸ್ಟ್? ಒನ್ಸ್ ಅಗೇನ್ ಅದು ಬ್ಲಾಕೇಜಸ್ ಹಾರ್ಟ್ ಅಟ್ಯಾಕ್ ಇಂದ ಕಾಮನ್. ವೆರಿ ರೇರ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಕಾರ್ಡಿಯಾಕ್, ಬಟ್ ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಬಟ್ ಇನ್ ಜನರಲ್ ಹಾರ್ಟ್ ಅಟ್ಯಾಕ್ ಇಂದ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಹಾರ್ಟ್ ಸ್ಟಾಪ್ ಆಗಲ್ಲ, ಸ್ಟಾಪ್ ಅಲ್ಲಿಗೆ. ಓಕೆ ಸರ್.
ಸೊ ನಾವು ಹೃದಯದ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಹಲವಾರು ಸಂದೇಶಗಳು ಕೂಡ ನಮ್ಮನ್ನು ಬಂದು ತಲುಪಿದೆ. ಮಾಹಿತಿಗಾಗಿ ಧನ್ಯವಾದಗಳು ಪ್ರವೀಣ್ ಸರ್ ಅಂತ ಹೇಳ್ತಾ ಇದ್ದಾರೆ ವೆಂಕಟೇಶ್ ಮತ್ತು ಫ್ಯಾಮಿಲಿಯವರು APMC ಸಾಗರದಿಂದ. ಹಾಗೆ ಆಂಗ್ಸೈಟಿನ ಹೇಗೆ ಓವರ್ಕಮ್ ಮಾಡಬಹುದು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ರಾಯಬಾಗದಿಂದ ಓಂಕಾರ್ ಅವರು. ಒಬ್ಬೊಬ್ಬರಿಗೆ ಒಂದೊಂದು ಕಾರಣ ಇರಬಹುದು. ಯಾಕಂದರೆ ಜಸ್ಟ್ ಜನರಲ್ ಆನ್ಸರ್ ಕೊಡೋದು ಸ್ವಲ್ಪ ಕಷ್ಟ. ಯಾಕೆಂತಂದ್ರೆ ಒಬ್ರಿಗಿರೋಂಥ ಆಂಗ್ಸೈಟಿ ಇನ್ನೊಬ್ರಿಗಿರಲ್ಲ. ಅದು ಇಟ್ಸ್ ಟಾಸ್ಕ್ ಸ್ಪೆಸಿಫಿಕ್. ಕೆಲವು ಸಲ ಏನಾಗುತ್ತೆ, ಕೆಲವರಿಗೆ ಜನಗಳ ಮಧ್ಯೆ ಇರುವಂಥದ್ದೇ ಆಂಗ್ಸೈಟಿ, ಅಥವಾ ಆಚೆ ಬರೋದೇ ಒಂದು ಆಂಗ್ಸೈಟಿ, ಅಥವಾ ಯಾವುದೋ ಒಂದು ಸಿಚುಯೇಷನಲ್ಲಿ ಈ ಥರ ಮಾತಾಡಬೇಕು ಅಂತ ಇಟ್ಕೊಳ್ಳಿ, ಅನ್ನೋ ಕರೆದು ಅವ್ರ ಪಾಪ ಅಭ್ಯಾಸ ಇಲ್ಲ ಅಂದರೆ ಅದೊಂದು ಆಂಗ್ಸೈಟಿ ಇರುತ್ತೆ. ಸೊ ಅದು ಒಬ್ಬೊಬ್ಬರಿಗೆ ಒಂದೊಂದು ಇದಿರುತ್ತೆ. ಇಲ್ಲಾಂದರೆ ಕೆಲವು ಒತ್ತಡ, ಕೆಲಸದಲ್ಲಿ ಒತ್ತಡ ಇರ್ಬೋದು, ಅದು ಸ್ಟ್ರೆಸ್ ಆಗುತ್ತೆ. ಸೊ ಆಂಗ್ಸೈಟಿ ಅಂತಂದರೆ ಅದು ವೆರಿ ಜನರಲ್ ಟರ್ಮ್ ಆಗಿಬಿಡುತ್ತೆ. ಬಟ್ ಇನ್ ಜನರಲ್ ನಾನು ಅಂದರೆ ಎಲ್ಲರಿಗೂ ಅಪ್ಲೈ ಆಗುವಂಥದ್ದು ಹೇಳಬೇಕು ಅಂತಂದರೆ ಮೆಡಿಟೇಷನ್ ಮಾಡುವಂಥದ್ದು. ಈಗ ಯೋಗಾಲಿ ಧ್ಯಾನ ಮಾಡಿಸ್ತಾರೆ. ಸೊ ದಟ್ಸ್ ಎ ಫ್ಯಾಂಟಾಸ್ಟಿಕ್ ಟೂಲ್. ಇಲ್ಲ ನೀವೇ ಮೆಡಿಟೇಟ್ ಮಾಡ್ಬೋದು. ಏನಾದ್ರು ಒಂದು ಥೀಮ್ ಇಟ್ಕೊಂಡು ಅಥವಾ ಒಂದು ಟಾಪಿಕ್ ಇಟ್ಕೊಂಡು ಅದನ್ನು ರಿಪಿಟೇಟಿವ್, ಇಲ್ಲಾಂದರೆ ಹಾಡು ಹೇಳೋದು ಕೆಲವ್ರಿಗೆ ದಟ್ ವಿಲ್ ಬಿ ಎ ರಿಯಲಿ ಬಿಗ್ ಬೂಸ್ಟ್. ಏನಂತಾರೆ, ಸ್ಟ್ರೆಸ್ ಬಸ್ಟರ್ ಅಂತ ಕರಿತೀವಲ್ಲ, ಆ ಥರ. ಸೊ ನಂದೇ ಪರ್ಸನಲ್ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಹಾಡು ಕೇಳಿದಾಗ ಐ ರಿಯಲಿ ಫೀಲ್ ಹ್ಯಾಪಿ. ಸೊ ನನ್ನ ಸ್ಟ್ರೆಸ್ ಎಲ್ಲ ಕಡಿಮೆ ಮಾಡ್ಕೋಬೋದು. ಸೊ ಆನ್ ದ ಯಾವಾಗಾರು ಹೋಗ್ಬೇಕಾದ್ರೆ, ದಾರಿಲಿ ಹೋಗ್ಬೇಕಾದ್ರೆ, ಇಲ್ಲ ಮನೇಲಿ ನೈಟಲ್ಲಿ ಯಾವಾಗಲೂ ಆಗಲಿ. ಸೊ ವೆನ್ ಎವರ್ ಐ ಫೀಲ್ ಸಮಥಿಂಗ್ ಐ ಲಿಸನ್ ಟು ಸಮ್ ಗುಡ್ ಸಾಂಗ್ಸ್ ಅದಾಗಲಿ, ಅವಾಗೇನಾಗುತ್ತೆ, ಐ ಫೀಲ್ ರಿಯಲಿ ರಿಲ್ಯಾಕ್ಸ್ಡ್ ಆ್ಯಂಡ್ ಹ್ಯಾಪಿ. ಅದೇ ವಾಟ್ ವರ್ಕ್ಸ್ ಫಾರ್ ಯು ಅನ್ನೋದು ನೀವು ನೋಡ್ಕೋಬೇಕು. ಇನ್ ಜನರಲ್ ಏನಾಗುತ್ತೆ ಅಂದರೆ ಹ್ಯಾವ್ ಎ ಹಾಬಿ ಅಥವಾ ಒಂದು ಆಕ್ಟಿವಿಟಿ. ಈಗ ನೀವೇನು ಮಾಡ್ತಿದ್ರು ಅದನ್ನು ಬಿಟ್ಟು ಇನ್ನೂ ಒಂದು ಹಾಬಿ ಇಟ್ಕೊಂಡ್ರೆ, ನಿಮ್ಗೆ ಒಂದು ಆಕ್ಟಿವಿಟಿಯಲ್ಲಿ ನಿಮಗೆ ಕಷ್ಟ ಆಗ್ಬೋದು, ಸ್ಟ್ರೆಸ್ ಆಗ್ಬೋದು, ಏನಾಗುತ್ತೆ, ಯು ಕ್ಯಾನ್ ಗೋ ಅಂದರೆ ನೀವು ಇನ್ನೊಂದು ಆಕ್ಟಿವಿಟಿಗೆ ಹೋಗಿ ಶರಣು ಹೋಗ್ಬೋದು. ಅಲ್ಲಿ ಯು ಕ್ಯಾನ್ ಫೈಂಡ್ ಸಮ್ ಸೊಲೇಸ್. ಅಲ್ಲಿ ನಿಮಗೆ ಒಂದು ನೆಮ್ಮದಿ ಸಿಗ್ಬೋದು. ಅದಕ್ಕೆ ನಿಮ್ಗೆ ಒಂದೇ ಒಂದು ಆಕ್ಟಿವಿಟಿ ಇದೆ ಜೀವನದಲ್ಲಿ ಇದೆ ಅಂತ ಇಟ್ಕೊಡಿ. ಫಾರ್ ಎಕ್ಸಾಂಪಲ್ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಆ ಕೆಲಸ ಬಿಟ್ಟು ನಿಮಗೆ ಬೇರೆ ಇನ್ನೇನು ಬರೋದಿಲ್ಲ ಅಥವಾ ಬೇರೆ ಇನ್ಯಾವುದಲ್ಲೂ ಇಂಟ್ರೆಸ್ಟ್ ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ನಿಮಗೆ. ಹೇಗೆ, ಹೌ ಡು ಯು ರಿಲ್ಯಾಕ್ಸ್? ಸೊ ಎಲ್ಲರಿಗೂ ಒಂದು ಹಾಬಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಯಾಕೆಂದರೆ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಒಂದು ನಮ್ಮ ಜೀವನದಲ್ಲಿ ಒಂದು ಕೆಲಸದ ಅವಧಿ ಅಂತ ಇರುತ್ತೆ. 2 ಅವಧಿ ಬಗ್ಗೆ ಮಾತಾಡ್ಬೋದು. ಒಂದು ನಾವು ಈಗ ಕೂತ್ಕೊಂಡು ಬೆಳಗ್ಗೆ ಹೋಗಿ ಸಂಜೆ ಬರ್ತೀವಿ ಅಂತ ಒಂದು ಅವಧಿ ಅಂತ ಇಟ್ಕೊಳ್ಳಿ. ಇನ್ನೊಂದು ವರ್ಕಿಂಗ್ ಲೈಫ್. ಒಂದು 60 ಆದಮೇಲೆ 65 ಆದಮೇಲೆ ಪೀಪಲ್ ವಿಲ್ ರಿಟೈರ್. ನಾನು ಎಷ್ಟೋ ಜನ ನೋಡಿದ್ದೀನಿ ವೇರ್ ದೇ ಬಿಕಮ್ ಟೋಟಲಿ ರಿಡಂಡೆಂಟ್. ಅಂದರೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆಯ್ತಪ್ಪ ನಾನು ರಿಟೈರ್ಡ್ ಆಯಿತು, ರಿಟೈರ್ಡ್ ಆದ್ಮೇಲೆ ಏನು ಮಾಡಬೇಕು ಅಂತಲೇ ಜೀವನನೇ ಒಂಥರ ಮುಗ್ದೋದಂಗೆ. ಸಿ ಸಮ್ಟೈಮ್ಸ್ ಇಟ್ ಶುಡ್ ಬಿ ಎ ಸೆಲೆಬ್ರೇಷನ್. ಓಕೆ, ನಾನು ಅವತ್ತಿಂದ ಇಷ್ಟು ವರ್ಷದಿಂದ ಏನೇನೋ ಮಾಡಬೇಕು ಅಂದ್ಕೊಂಡು ಬಂದಿದೆ. ನಾವು ಐ ಗಾಟ್ ದಟ್ ಟೈಮ್, ಲಕ್ಸುರಿ, ಲಿಬರ್ಟಿ, ಮನಿ ಎಲ್ಲ ಇದೆ. ಇದೆಲ್ಲ ನಾನು ಏನೇನು ಮಾಡಬೇಕು ಅಂದ್ಕೊಂಡಿದ್ದೆ ಇದೆಲ್ಲ ನಾನು ಮಾಡ್ತೀನಿ ಅಂತ. ಸಿ ದಟ್ ಈಸ್ ದ ವೇ ಯು ಹ್ಯಾವ್ ಟು ಲುಕ್ ಅಟ್ ಲೈಫ್. ಸೊ ಹಾಗೆ ಇನ್ನೊಂದು ಪದ ನಮಗೆ ತುಂಬ ಕಾಮನ್ ಆಗಿ ಕೇಳಿ ಬರ್ತಾ ಇರುತ್ತೆ ಈ ಹಾರ್ಟ್ ಡಿಸೀಸ್ ಅಂತ ಬಂದಾಗ ಅಂತಂದರೆ ಆಂಜಿಯೋಗ್ರಾಮ್. ಸೊ ಆಂಜಿಯೋಗ್ರಾಮ್ ಅಂದ್ರೆ ಏನು? ಈಗ ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಈಗ ಮೆಡಿಕಲ್ ಪ್ರೊಫೆಷನಲಿಗೆ ಮಾತ್ರ ಗೊತ್ತಿರುವಂಥ ಒಂದು ವರ್ಡ್. ಯಾಕಂದರೆ ಕಾಮನ್ ಪೀಪಲ್ಗೆ ನಮಗೆ ಆಂಜಿಯೋಗ್ರಾಮ್ ಅಂದ್ರೆ ಏನು, ಇದು ಯಾವ ಥರ ನಡೆಯುತ್ತೆ, ಏನಿದ್ರ ಉಪಯೋಗ ಅನ್ನೋದ್ರ ಬಗ್ಗೆ ಸ್ವಲ್ಪ ನಮಗೆ ತಿಳಿಸ್ಕೊಡೋದಾದ್ರೆ. ಖಂಡಿತ. ಆಂಜಿಯೋಗ್ರಾಮ್ ಅನ್ನೋದು ಒಂದು ಟೆಸ್ಟ್. ಯಾಕಂದರೆ ಒಂದು ಮಿಸ್ಕನ್ಸೆಪ್ಷನ್ ಇದೆ, ಆಂಜಿಯೋಗ್ರಾಮ್ ಅಂದರೆ ಒಂದು ಟ್ರೀಟ್ಮೆಂಟು ಅಥವಾ ಈಗ ಎಷ್ಟೋ ಜನ ಹೇಳ್ತೀವಿ ಒಂದು ಆಂಜಿಯೋಗ್ರಾಮ್ ಮಾಡಿ ನೋಡೋಣ ಅಂತ. ಓಕೆ, ಏನು ಅನ್ಕೊಂತಾರೆ ಅಂದರೆ ಆಂಜಿಯೋಗ್ರಾಮ್ ಆಗ್ತಿದ್ರೆ ಟ್ರೀಟ್ಮೆಂಟ್ ಆಯಿತು ಅಂತ ಅನ್ಕೋತಾರೆ. ಖಂಡಿತ. ಆಂಜಿಯೋಗ್ರಾಮ್ ಅಂದರೆ ಒಂದು ಟೆಸ್ಟ್. ಈಗ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿದ್ರಿ, ಒಂದು ಸ್ಕ್ಯಾನ್ ಮಾಡಿಸಿದ್ರಿ, ಅಲ್ಟ್ರಾಸೌಂಡ್ ಮಾಡಿಸಿದ್ರಿ, ಎಕೋ ಸ್ಕ್ಯಾನ್ ಮಾಡಿಸಿದ್ರಿ, ಅಂಥದ್ದು ಇದು ಒಂದು ಟೆಸ್ಟ್. ಆಂಜಿಯೋಗ್ರಾಮ್ ಅಂತಂದರೆ ಕೈ ಅಥವಾ ಕಾಲಲ್ಲಿ ಒಂದು ಟ್ಯೂಬ್ ಹಾಕ್ತೀವಿ, ಪ್ಲಾಸ್ಟಿಕ್ ಟ್ಯೂಬ್ ಬರುತ್ತೆ. ಆ ಟ್ಯೂಬ್ ವಿತ್ ಸೆನ್ಸಸ್, ಜಸ್ಟ್ ಸಿಂಪ್ಲಿಫೈಯಿಂಗ್ ಇಟ್. ಆ ಟ್ಯೂಬ್ ಹಾರ್ಟ್ ಒಳಗೆ ಹೋದಾಗ ಆ ಹಾರ್ಟ್ ಒಂದು ಇಂಜೆಕ್ಷನ್ ಕೊಟ್ಟು ಎಕ್ಸ್ರೇ ಮೂಲಕ ನೋಡ್ತೀವಿ. ಏನು ನೋಡ್ತಾ ಇದೀವಿ ಅಂತಂದರೆ ಹಾರ್ಟಲ್ಲಿ ಬ್ಲಾಕೇಜ್ ಏನಾದ್ರು ಇದೆಯಾ. ಹಾರ್ಟ್ ಅಂತಂದ್ರೆ ಆ್ಯಕ್ಚುಲಿ ಬ್ಲಡ್ ವೆಸಲ್ಸ್ ಆಫ್ ದ ಹಾರ್ಟ್. ಹಾರ್ಟ್ ಅಂದರೆ ಹಾರ್ಟ್ ಸ್ಟ್ರಕ್ಚರ್ ಹಾರ್ಟ್ ಅಲ್ಲ, ಬಟ್ ಬ್ಲಡ್ ವೆಸಲ್. ಹಾರ್ಟಿಗೆ ಏನು ಬ್ಲಡ್ ಸಪ್ಲೈ ಮಾಡುತ್ತೆ ಕರೋನರಿ ಆರ್ಟರೀಸ್ ಅಂತ ಕರಿತೀವಿ. ಆ ಕರೋನರಿ ಆರ್ಟರೀಸಲ್ಲಿ ಬ್ಲಾಕೇಜ್ ಇದೆಯಾ ಇಲ್ವಾ. ಆ ಬ್ಲಾಕೇಜ್ ಇದ್ದಾಗ ಎದೆ ನೋವು ಬರೋದು, ನಾವೇನು ಆಂಜೈನಾ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ, ಇಲ್ಲ ಹಾರ್ಟ್ ಅಟ್ಯಾಕ್ ಸಂಭವತೆಗಳು, ಅದನ್ನು ಕಂಡುಹಿಡಿಯೋದಕ್ಕೋಸ್ಕರ ಮಾಡುವಂಥ ಟೆಸ್ಟನ್ನೇ ನಾವು ಆಂಜಿಯೋಗ್ರಾಮ್ ಅಂತ ಕರೆಯೋದು. ಓಕೆ. ಅದರಲ್ಲಿ ಬ್ಲಾಕೇಜ್ ಬಂದಾಗ ಅದನ್ನು ಹೇಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ನಾವೇನು ಡಿಸೈಡ್ ಮಾಡ್ತೀವಿ, ಅದು ಆಂಜಿಯೋಪ್ಲಾಸ್ಟಿ ಅಂತ ಅಂದರೆ ಒಂದು ಸ್ಟೆಂಟ್ ಹಾಕ್ಬೋದು. ಸ್ಟೆಂಟ್ ಅಂತ ಎಲ್ಲರೂ ಕೇಳಿರ್ತಾರೆ. ಹೌದು. ಸೊ ಆಂಜಿಯೋಪ್ಲಾಸ್ಟಿ ಅಂದರೆ ಆ ಸ್ಟೆಂಟ್ ಹಾಕೋ ಪ್ರೊಸೀಜರ್ಗೆ ಆಂಜಿಯೋಪ್ಲಾಸ್ಟಿ ಅಂತ ಕರಿತೀವಿ. ಓಕೆ. ಸೊ ಬ್ಲಾಕೇಜ್ ಇದ್ದಾಗ 2 ಟ್ರೀಟ್ಮೆಂಟ್ ಪಾಸಿಬಲ್ ಇರೋದು. ಒಂದು ಆಂಜಿಯೋ ಅಂದರೆ ಸ್ಟೆಂಟ್ ಹಾಕಬೇಕು, ಆಂಜಿಯೋಪ್ಲಾಸ್ಟಿ ಮಾಡಬೇಕು, ಇಲ್ಲಾಂದರೆ ಬೈಪಾಸ್ ಸರ್ಜರಿ ಮಾಡಿಸ್ಬೇಕು. ಓಕೆ.
ಸೊ ಈ ಥರದ್ದೆಲ್ಲ ಇರುವಂಥ ಅಡ್ವಾನ್ಸ್ ಇದು ಮೆಡಿಕೇಶನ್ಸ್ಗಳಿರೋದಲ್ಲ. ಸೊ ಈ ಸಿಟಿ ಲೆವೆಲಲ್ಲಿ ತುಂಬ ಕಾಮನ್ ಆಗಿರುತ್ತೆ, ಅಂದರೆ ಎಲ್ಲ ಕಡೆ ಹಾಸ್ಪಿಟಲ್ಸ್ ಇರುತ್ತೆ, ಸೂಪರ್ ಸ್ಪೆಷಾಲಿಟಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಇರುತ್ತೆ. ಬಟ್ ಈಗ ಗ್ರಾಮೀಣ ಪ್ರದೇಶ ಅಂತ ಬಂದಾಗ ಅಲ್ಲಿ ಯಾವ ರೀತಿ ಅವರು ಮೆಡಿಕೇಶನ್ಸ್ನ ಹೋಗಬೇಕಾಗತ್ತೆ? ಯಾಕಂದರೆ ನಾನು ಕೇಳ್ತಿರೋದು ಈಗ ಪ್ರಾಥಮಿಕ ಚಿಕಿತ್ಸೆ ಯಾವ ಥರ ಮಾಡ್ಬೋದು. ಈಗ ಹಾರ್ಟ್ ಅಟ್ಯಾಕ್ ಆಯಿತು ಅಂದ ತಕ್ಷಣ ಆಸ್ಪತ್ರೆ ತುಂಬ ದೂರ ಇರುತ್ತೆ, ಜಿಲ್ಲಾ ಕೇಂದ್ರದಲ್ಲಿರುತ್ತೆ. ಪ್ರೈಮರಿಯಾಗಿ ಏನು ಮಾಡ್ಬೋದು? ಖಂಡಿತ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್ ಇರುತ್ತೆ. ಯಾಕೆಂದರೆ ಒಂದು ದೇರ್ ಹಸ್ ಬಿನ್ ಲಾಟ್ ಆಫ್ ಇಂಪ್ರೂವ್ಮೆಂಟ್ ನಮ್ಮ ರೂರಲ್ ಸೊಸೈಟಿಲ್ ಸತ. ಈಗ ಒಂದು 10 years ಮುಂಚೆ ಕಂಪೇರ್ ಮಾಡಿದ್ರೆ ಇವತ್ತಿನ ಸಿಚುಯೇಷನ್ ತುಂಬಾನೇ ಚೆನ್ನಾಗಿದೆ. ಒಂದು ದೇರ್ ಇಸ್ ಆಕ್ಸೆಸ್ ಟು ಕಮ್ ಟು ದ ಸಿಟೀಸ್, ರೋಡ್ಗಳು ಚೆನ್ನಾಗಿದೆ, ಬೇಗ ಬರಬಹುದು. ಇನ್ನೊಂದು ಏನಾಗುತ್ತೆ ಅಂದರೆ ಇವತ್ತು ಡಾಕ್ಟರ್ಸ್ ಆರ್ ಆಲ್ಸೋ ಆಕ್ಸೆಸಿಬಲ್. ಫಾರ್ ಎಕ್ಸಾಂಪಲ್ ಈಗ ನನ್ನೇ ತಗೊಂಡ್ರೆ ಇಂಡಿಯಾಲಿರುವಂಥ ಎಲ್ಲ ಮೂಲೆ ಇರುವಂಥ ಪೇಷಂಟ್ಸ್ ನೋಡ್ತೀನಿ. ಹೇಗೆ ನೋಡ್ತೀನಿ? ವಿಡಿಯೋ ಕನ್ಸಲ್ಟೇಷನ್ಸ್ ಮೂಲಕ. ಇದು ಏನಂತ ಇಂಡಿಯಾಲಿ ಆಕ್ಚುಲಿ ಪ್ರಪಂಚದಲ್ಲಿ ನೋಡ್ತಾ ಇದೀವಿ, ಬಟ್ ಅಟ್ಲೀಸ್ಟ್ ಇಂಡಿಯಾಲಿರುವಂಥ, ಯಾಕಂದ್ರೆ ಇವತ್ತಿನ ದಿವಸ ಫೋನ್ ಇಲ್ದಿರುವಂಥ ಜನಗಳೇ ಇಲ್ಲ. ಹಳ್ಳಿ ಕಾರ್ನಲ್ಲಿ ಮೂಲೆಯಲ್ಲಿ ಸಹಿತ ಏನಾಗುತ್ತೆ, ಫೋನ್ ಇಸ್ ಅವೈಲಬಲ್. ನೆಟ್ವರ್ಕ್ ಇಸ್ ಆಲ್ಸೋ ಗುಡ್. ಅದು ಗೌರ್ಮೆಂಟಿಗೆ ವಿ ಶುಡ್ ಬಿ ವೆರಿ ಥ್ಯಾಂಕ್ಫುಲ್. ಎಲ್ಲರ ಹತ್ರನೂ ವಾಟ್ಸ್ಆ್ಯಪ್ ಇರುತ್ತೆ. ಸೊ ವಾಟ್ಸ್ಆ್ಯಪಲ್ಲಿ ಮುಂಚೆ ಆದರೆ ಟೆಲಿಮೆಡಿಸಿನ್ ಅಂತ ಮಾಡ್ತಾ ಇದ್ವಿ, ಅವಾಗ ಸ್ಯಾಟಲೈಟ್ ಮೂಲಕ ಕಳಿಸೋದು, ಅದಕ್ಕೆ ಸ್ಪೆಷಲ್ ಎಕ್ವಿಪ್ಮೆಂಟ್ ಅದೆಲ್ಲ ಇರ್ತದೆ. ಇವತ್ತಿನ ದಿವಸ ಅದೆಲ್ಲ ಇಟ್ ಇಸ್ ಬಿಕಮ್ ರಿಡಂಡೆಂಟ್. ಯಾಕೆ ಅಂತಂದರೆ ವಾಟ್ಸ್ಆ್ಯಪ್ ಬಂದು ಇಟ್ ಇಸ್ ಕಂಪ್ಲೀಟ್ ರೆವಲ್ಯೂಷನೈಸ್ಡ್ ಅಂತಲೇ ಹೇಳ್ಬೋದು, ಹೇಗೆ ಮೆಡಿಕಲ್ ಕೇರ್ ಸತಾನು. ಯಾಕೆಂದರೆ ಅಲ್ಲೆಲ್ಲೋ ಒಂದು ಹಳ್ಳಿಲಿ ಇರ್ತಾರೆ, ಒಂದು ECG ಮಾಡಿಸ್ತಾರೆ, ಅಲ್ಲಿ ಡಾಕ್ಟರ್ ಹತ್ರ ಹೋಗ್ತಾರೆ, ಪ್ರೈಮರಿ ಕೇರ್ ಸೆಂಟರ್ ನೀವೇನು ಹೇಳಿದ್ರೆ ಅಲ್ಲಿಂದ ಒಂದು ಡಾಕ್ಟರ್ ಹತ್ರ ಹೋಗ್ತಾರೆ. ಆ ಡಾಕ್ಟರ್ ನಮಗೆ ಇಮಿಡಿಯೇಟಾಗಿ ಒಂದು ECG ಕಳಿಸ್ಕೊಡ್ತಾರೆ. ನಾನು ಇಲ್ಲಿಂದ ನೋಡ್ಬಿಟ್ಟು ಈ ಥರ ತೊಂದರೆ ಇದೆ, ಇದಕ್ಕೇನು ಮಾಡಬೇಕು ಅಂತ ನಾನು ಇಮಿಡಿಯೇಟ್ಲಿ ಸಜೆಸ್ಟ್ ಮಾಡ್ಬೋದು. ಅದೇ ನೋಡಿದ ತಕ್ಷಣ ಅದು ಎಮರ್ಜೆನ್ಸಿನ ಅಲ್ವಾ, ಎಮರ್ಜೆನ್ಸಿ ಆದರೆ ಅಲ್ಲೇ ಟ್ರೀಟ್ಮೆಂಟ್ ತೊಗೊಳ್ಳಿ, ಇಂಥ ಕಡೆ ಹೋಗಿ ಅಲ್ಲಿ ನಿಯರೆಸ್ಟ್ ಯಾವುದು ಹಾಸ್ಪಿಟಲ್ ಇರುತ್ತೋ ಅಲ್ಲಿ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ. ನಾನ್ ಎಮರ್ಜೆನ್ಸಿ ಅದನ್ನು ಇಲ್ಲಿಂದನೇ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ಕೊಡ್ತೀನಿ, ಪ್ರಿಸ್ಕ್ರಿಪ್ಷನ್ ಕಳಿಸ್ತೀನಿ. ಆ ಪ್ರಿಸ್ಕ್ರಿಪ್ಷನ್ ಕಳಿಸಿರೋ ಅಂಥದ್ದು ಏನಾಗುತ್ತೆ, ಅವರಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಯಾವಾಗ ಇಂಪ್ರೂವ್ಮೆಂಟ್ ಆಗ್ತಾರೋ, ಸ್ಟೇಬಲ್ ಆಗ್ತಾರೋ, ನಾನಂದ್ರೆ ಇಲ್ಲಿ ಬಂದು ಮತ್ತು ಬೆಂಗಳೂರಿಗೆ ಬಂದು ಹಾಸ್ಪಿಟಲ್ ಬಂದು ನೋಡ್ಬೋದು. ಅದೇ ಇದೊಂದು ನಮ್ಮ ಹಾಸ್ಪಿಟಲ್ ಒಂದು ಹೊಸದಾಗಿ ನಾವು ಒಂಥರ ಶುರು ಮಾಡಿರೋವಂಥದ್ದು ಒಂದು ಬಗ್ಗೆ ನಾನು ಹೇಳಲೇಬೇಕು. ನಮ್ಮಲ್ಲಿ ಏನಂತಂದರೆ ಈಗ ರೂರಲ್ ಸೆಟಪ್ ಅಂತ ಇಲ್ಲದೆ ಹೋದರೆ ಇವತ್ತು ಬೆಂಗಳೂರಲ್ಲಿ ಸಹಿತ ಬೆಂಗಳೂರು ತುಂಬ ದೊಡ್ಡದಾಗಿದೆ ಅಲ್ವಾ. ಸೊ ಒಂದೆಂಡಿಂದ ಒಂದೆಂಡ್ ಹೋಗೋದಕ್ಕೆ ನಿಮಗೆ 2-3 hours ಬೇಕಾಗೋಗ್ಬಿಡುತ್ತೆ, ಪ್ಲಸ್ ಟ್ರಾಫಿಕ್. ಸೊ ಇಫ್ ಯು ಆ್ಯಡ್ ಆಲ್ ದೋಸ್ ಥಿಂಗ್ಸ್, ಈಗ ಆ ಕಡೆ ಎಲ್ಲೋ ಇರುವಂಥ ಒಂದು ಪೇಷಂಟ್ಗೆ ಏನೋ ತೊಂದರೆ ಆಗಿದೆ, ಅಲ್ಲೆಲ್ಲೋ ಪಿಕಪ್ ಮಾಡಿದ್ದಾರೆ, ಹೆಂಗೆ ಗೊತ್ತಾಗುತ್ತೆ ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಅಂತ. ನಮ್ಮ ಹಾಸ್ಪಿಟಲ್ ಟ್ರಸ್ಟಲ್ ಹಾಸ್ಪಿಟಲಲ್ಲಿ 5G ಎನೇಬಲ್ಡ್ ಆ್ಯಂಬುಲೆನ್ಸ್ ಅಂತ ಮಾಡಿದ್ದೀವಿ. ಅಂದರೆ ಏನಪ್ಪ ಇದರ ವಿಶೇಷತೆ ಅಂತಂದರೆ ಅದರಲ್ಲಿ ನಮ್ಮ 2-way ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡ್ಕೋಬೋದು ನಾವು. ಅಂದರೆ ಅಲ್ಲಿ ಪೇಷಂಟ್ ಅಲ್ಲಿ ಯಾವುದೋ ಒಂದು ಲೊಕೇಶನ್ಲಿದ್ದಾರೆ, ಆ ಪೇಷಂಟ್ನ ನಾವು ಅಲ್ಲಿಂದ ಇದಕ್ಕೆ ಆ್ಯಂಬುಲೆನ್ಸಿಗೆ ಕರ್ಕೊಂಡಾಗ ನಮ್ಮ ಆ್ಯಂಬುಲೆನ್ಸ್ ಮೂಲಕ ಇರುವಂತಹ ತಂತ್ರಜ್ಞಾನ, ಅಂದರೆ ಈಗ ಈ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಡಾಕ್ಟರ್ ಆಗಿ ನಾನು ಇಲ್ಲಿ ಹಾಸ್ಪಿಟಲ್ ಕೂತ್ಕೊಂಡಿದ್ರೆ ನನಗೆ ಅದು ಏನಾಗ್ತಿದೆ ಅಂತ ಕ್ಲಿಯರ್ ಇದು ಬರುತ್ತೆ. ಅದು ECG ಕಳಿಸ್ಕೊಡ್ಬೋದು, ಪೇಷಂಟ್ನ ನೋಡ್ಬೋದು. ಆಲ್ಮೋಸ್ಟ್ ಇದು ಹಾಸ್ಪಿಟಲ್ ಆನ್ ವೀಲ್ಸ್ ಅಂತಲೇ ಕರಿಬಹುದು ನಾವು. ಎಲ್ಲ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಅಲ್ಲಿರುತ್ತೆ. ಸೊ ಯಾವುದೇ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ, ಎಮರ್ಜೆನ್ಸಿ ನಾನೇನಾದ್ರು ಈಗ ಕಾರ್ಡಿಯಕ್ ಅರೆಸ್ಟ್ ಆಗಿರ್ಬೋದು, ಆವಾಗ ಟ್ರೀಟ್ಮೆಂಟ್ ಕೊಡ್ಬೋದು, ಅಥವಾ ಹಾರ್ಟ್ ಅಟ್ಯಾಕ್ ಆಗಿದ್ದಾಗ ಫಸ್ಟ್ ಏನು ಮಾಡಬೇಕು ಅದೆಲ್ಲನೂ ನಾವು ಆ್ಯಂಬುಲೆನ್ಸ್ ಮೂಲಕನೇ ಮಾಡ್ತಾಯಿದ್ವಿ. ದಿಸ್ ಈಸ್ ಗೋಯಿಂಗ್ ಟು ಬಿ ದ ವೇ ಫಾರ್ವರ್ಡ್ maybe in 5 years ಅಲ್ಲಿ. ಬಟ್ ವಿ ಆರ್ ವೆರಿ ಪ್ರೌಡ್ ದಟ್ ವಿ ಹ್ಯಾವ್ ಇನಿಷಿಯೇಟೆಡ್ ದಿಸ್ ಫಾರ್ ದ ಫಸ್ಟ್ ಟೈಮ್ ಇನ್ ಕರ್ನಾಟಕ. ಸೊ ತಂತ್ರಜ್ಞಾನ ಮುಂದುವರೆದಂಗೆ ಹೃದಯದ ಚಿಕಿತ್ಸೆಗಳು ಕೂಡ ನಮಗೆ ಸುಧಾರಿಸ್ತಾ ಇದೆ ಅಂತ ಹೇಳ್ಬೋದು. ಖಂಡಿತ. ಓಕೆ, CPR ಅನ್ನುವಂಥದ್ದು ಒಂದು ಕಾಮನ್ ಆಗಿ ಇರುವಂತಹ ಒಂದು ಚಿಕಿತ್ಸೆ ನಾವು ಕೇಳಿರುವಂಥದ್ದು ಎಲ್ಲ ಕಡೆನೂ ಕೂಡ. CPR ಬಗ್ಗೆ ನಾನು ನಿಮ್ಮಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಗೋಲ್ಡನ್ ಅವರ್ ಅಂದ್ರೆ ಏನು, ಹಾರ್ಟ್ ಅಟ್ಯಾಕ್ ಆಗಿರುವಂತಹ ಒಬ್ಬ ಪೇಷಂಟ್ಗೆ ತಕ್ಷಣದ ಚಿಕಿತ್ಸೆ ಅನ್ನೋಂಥದ್ದು ಎಷ್ಟು ಉಪಯೋಗ ಆಗುತ್ತೆ? CPR ಅನ್ನೋದು ಕಾರ್ಡಿಯಾಕ್ ಪಲ್ಮನರಿ ರೆಸಿಸ್ಟೇಷನ್ ಅಂತ, ಅದು ಎಲ್ಲರೂ ಕಲ್ತ್ಕೊಳ್ಳೇಬೇಕು. ಅದರಲ್ಲಿ ಡಿಫ್ರೆಂಟ್ ಲೆವೆಲ್ಸ್ ಇದೆ. ಅಂದರೆ ಬೇಸಿಕ್, ಅಡ್ವಾನ್ಸ್ಡ್ ಹಾಸ್ಪಿಟಲಲ್ಲಿ ಡಾಕ್ಟರ್ಸ್ ಮತ್ತು ನರ್ಸಸ್ ಅದರಲ್ಲಿ ಟ್ರೈನ್ ಆಗಿರೋರು ಮಾಡ್ಬೋದು. ಬಟ್ ಪ್ರತಿಯೊಬ್ಬರು ಜನರು ಅಂದರೆ ಓದಿರ್ಬೋದು, ಓದಿಲ್ದೇ ಇರ್ಬೋದು, ದೊಡ್ಡವರು ಚಿಕ್ಕವರು ಎಲ್ಲರಿಗೂ CPR ಇಸ್ ಎ ಮಸ್ಟ್. ಬೇಸಿಕ್ CPR ಅಂದರೆ ಯಾವಾಗ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು, ಈ ಥರ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ, ಹಾರ್ಟ್ ನಿಂತೋಗಿದೆ ಅಂತ ಕನ್ಫರ್ಮ್ ಆಗ್ತಿದ್ದಂಗೆ ಆಗ ಈಗ ಇದು ಎದೆ ಮೇಲೆ ಪ್ರೆಸ್ ಮಾಡುವಂಥದ್ದು, ದಟ್ ಇಸ್ ದ CPR. ಇನ್ನೊಂದು ಏರ್ವೇ ಮೇಂಟೈನ್, ಅಂದರೆ ಗಾಳಿ ಆಡೋದಕ್ಕೆ ಉಸಿರಾಡೋದಕ್ಕೆ ಮಾಡೋದು. ಅಕಸ್ಮಾತ್ ಅದಾಗಿಲ್ಲ ಅಂದರೆ ಈಗ ನಾವು ಜನರಲ್ ಪಬ್ಲಿಕ್ಗೆ ಅದನ್ನು ಹೇಳ್ತಾ ಇಲ್ಲ, ಬರೀ ಹಾರ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಹಾರ್ಟ್ ಪಂಪ್ ಮಾಡಿ. ಯಾಕೆಂದರೆ ಎಷ್ಟೋ ಇನ್ಸ್ಟೆನ್ಸಸ್ ಆಗಿದೆ, 8 ವರ್ಷದ ಮಕ್ಕಳು, 10 ವರ್ಷದ ಮಕ್ಕಳು ಎಲ್ಲನೂ ಅದನ್ನು ಮಾಡಿ ಜೀವ ಉಳಿಸಿರುವಂಥ ಇನ್ಸ್ಟೆನ್ಸಸ್ ಇದೆ.
ಅದಕ್ಕೇನಾದ್ರು ಟ್ರೈನಿಂಗ್ ಕೊಡ್ತಾರ ಸರ್ ಹಾಸ್ಪಿಟಲ್? ಖಂಡಿತ ಹಾಸ್ಪಿಟಲ್ ಟ್ರೈನಿಂಗ್ ಇದೆ. ಎಷ್ಟೋ ಕಡೆ ಎವ್ರಿ ಇದು ಕ್ಯಾಂಪ್ಸ್ಗಳು ಮಾಡ್ತಾ ಇದ್ದಾರೆ. ಕ್ಯಾಂಪ್ಸ್ಗಳು ಮಾಡಿದಾಗ ಅದನ್ನು ಇನ್ನೊಂದು ಯೂಟ್ಯೂಬ್ ವಿಡಿಯೋಗಳಿದೆ, ಬೇಕಾದಷ್ಟು ವಿಡಿಯೋಗಳಿದೆ. ಸೊ ಇಟ್ ಇಸ್ ಅ ವೆರಿ ಸಿಂಪಲ್ ಥಿಂಗ್ ಟು ಲರ್ನ್, ಬಟ್ ಇಂಪಾರ್ಟೆಂಟ್ ಅದು ಅಟ್ಲೀಸ್ಟ್ ಫಸ್ಟ್ ಟೈಮು ಒಂದು ಕ್ಯಾಂಪ್ ಅಲ್ಲೋ ಅಥವಾ ಎಲ್ಲೋ ಒಂದ್ ಕಡೆಗೆ ಹಾಸ್ಪಿಟಲ್ ಅಲ್ಲಿ ಹೇಳ್ಕೊಟ್ಟಾಗ ಹೋಗಿ ಟ್ರೈನಿಂಗ್ ತಗೊಳ್ಳೋದು ತುಂಬಾ ಸುಲಭ. ಟ್ರೈನಿಂಗ್ ಕಷ್ಟ ಅಂತ ಏನಿಲ್ಲ. ಯು ಜಸ್ಟ್ ಹ್ಯಾವ್ ಟು ಫಾಲೋ ಬೇಸಿಕ್ ಕಾಮನ್ ಸೆನ್ಸ್ ಇರುತ್ತೆ, ಪ್ಲಸ್ ಸಿಂಪಲ್ ಥಿಂಗ್ಸ್ ಇರುತ್ತೆ. ಅದನ್ನ ಫಾಲೋ ಮಾಡ್ತು ಅಂತಂದ್ರೆ ಡೆಫಿನೆಟ್ಲಿ ವಿಲ್ ಬಿ ಏಬಲ್ ಟು ಸೇವ್ ಎ ಲೈಫ್, ಅಂಡ್ ಇಟ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ಫೀಲಿಂಗ್ ಯು ಕ್ಯಾನ್ ಹ್ಯಾವ್ ಬೈ ಡೂಯಿಂಗ್ ದಟ್. ಯಾಕಂದ್ರೆ ಒಂದು ಜೀವ ಉಳಿಸೋದು ಅದಕ್ಕಿಂತ ಪುಣ್ಯಕರವಾದ ಕೆಲಸ ಖಂಡಿತ ಯಾವುದೂ ಇಲ್ಲ. ಸೊ ಅದೇನಾಗುತ್ತೆ, ಅದು ಎಲ್ಲರೂ ಕಲೀಲೇಬೇಕು, ಅವರು ಇವರು ಅಂತ ಇಲ್ಲ. ಅದಕ್ಕೆ ಸ್ಟ್ರೆಂತ್ ಬೇಕು, ಅದಕ್ಕೆ ನಾನು ಈಗ ದುರ್ಬಲನಾಗಿದ್ದೀನಿ, ನನಗೆ ಶಕ್ತಿ ಇಲ್ಲ, ಯಾವುದೇ ಎಕ್ಸ್ಕ್ಯೂಸ್ ಇಲ್ಲ. ಎಲ್ಲರೂ ಬೇಸಿಕ್ CPR ಅಂತ ಕಲೀಲೇಬೇಕು. ತುಂಬಾನೇ ಇಂಪಾರ್ಟೆಂಟ್ ಅದು. ಇನ್ನೊಂದು ಗೋಲ್ಡನ್ ಅವರ್ ಬಗ್ಗೆ ಕೇಳ್ತಾ ಇದ್ರಿ. ಈ ಹಾರ್ಟ್ ಅಟ್ಯಾಕ್ ಆದಾಗ ಏನಾಗುತ್ತೆ, ಈ ನಾವು ಹಾರ್ಟ್ ಇದು ಸೋ ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ಲ, ನಾವು ಜೀವಂತವಾಗಿರೋದಕ್ಕೆ ಮತ್ತೆ ಒಳ್ಳೆ ಫಂಕ್ಷನ್ ಮಾಡ್ಲಿಕ್ಕೆ, ಅಂದ್ರೆ ನಮ್ಮ ದೇಹ ಒಳ್ಳೆ ಫಂಕ್ಷನ್ ಮಾಡ್ಲಿಕ್ಕೆ ಹಾರ್ಟ್ ಇಸ್ ಸೋ ಇಂಪಾರ್ಟೆಂಟ್. ಹೌದು. ಅವಾಗೇನಾದ್ರು ಹಾರ್ಟ್ ಅಟ್ಯಾಕ್ ಆದಾಗ ಹಾರ್ಟ್ ಮಸಲ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಅನ್ಫಾರ್ಚುನೇಟ್ಲಿ ಹಾರ್ಟ್ ಮತ್ತೆ ಬ್ರೈನ್ ಅನ್ನೋದು ಏನಂದ್ರೆ ಒಂದ್ಸಲಿ ಡ್ಯಾಮೇಜ್ ಆದ್ರೆ ಮತ್ತೆ ರಿಕವರ್ ಆಗೋದೇ ಇಲ್ಲ, ಯಾವುದೇ ಕಾರಣಕ್ಕೂ ರಿಕವರ್ ಆಗಲ್ಲ. ಸೊ ಒನ್ಸ್ ಡೆಡ್ ಇಟ್ ಇಸ್ ಡೆಡ್. ಸೊ ದ ಮೇನ್ ಇಂಟೆನ್ಷನ್ ಇಸ್ ಟು ಪ್ರಿವೆಂಟ್ ದಟ್ ಡೆತ್ ಅಂದ್ರೆ ಆ ಹಾರ್ಟ್ ಮಸಲ್ ಸೆಲ್ಸ್ ಇರುತ್ತಲ್ಲ, ಸೆಲ್ಸ್ ಡೈ ಆಗೋದಕ್ಕಿಂತ ಮುಂಚೆ ನಾವು ಇಂಟರ್ವ್ಯೂನ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಹಾರ್ಟ್ ರಿಕವರಿ ಆಗೋ ಚಾನ್ಸಸ್ ಚೆನ್ನಾಗಿರುತ್ತೆ. ನಾವು ಫಾರ್ ಎಕ್ಸಾಂಪಲ್ ಈಗ ಹಾರ್ಟ್ ಅಲ್ಲಿ ಒಂದು ಬ್ಲಾಕೇಜ್ ಆಗಿದೆ, ಹಾರ್ಟ್ ಅಟ್ಯಾಕ್ ಆಗಿದೆ ಅಂದ್ರೆ ನಾವು ಎಷ್ಟು ಬೇಗ ಹೋಗಿ ಓಪನ್ ಮಾಡಿ ಮತ್ತೆ ರಕ್ತ ಹರಿಯೋ ತರ ಮಾಡಿದ್ರೆ ಆ ಸೆಲ್ಸ್ ವಿಲ್ ರಿಕವರ್. ಅದೇ ಈಗ ಡೆತ್ ಆದ್ಮೇಲೆ ಮಾಡಿದ್ರೆ ಇಟ್ ಇಸ್ ಟೋಟಲಿ ಯೂಸ್ಲೆಸ್. ಸುಮ್ಮನೆ ಬರೀ ನಾವು ಪೈಪ್ ಒಳಗೆ ಸ್ಟೆಂಟ್ ಹಾಕ್ಬೋದು ಅಷ್ಟೇ ಹೊರತು ಹಾರ್ಟ್ ವಿಲ್ ನೆವರ್ ರಿಕವರ್. ಆ ಗೋಲ್ಡನ್ ಅವರ್ ಅಂದ್ರೆ 120 ಮಿನಿಟ್ಸ್ ಒಳಗಡೆ ನಾವು ಆಕ್ಚುಲ್ ಆಗಿ ಫ್ರಮ್ ಬೆಲೂನ್ ಟು ಡೋರ್ ಟು ನೀಡಲ್ ಟೈಮ್ ಅಂತ ಬರುತ್ತೆ, ಡೋರ್ ಟು ಬೆಲೂನ್ ಟೈಮ್ ಅಂತ ಬರುತ್ತೆ. ಅಂದ್ರೆ ಡೋರ್ ಅಂದ್ರೆ ನಾವು ಎಲ್ಲಿ ನೀವು ಮನೆಯಿಂದ ಎಲ್ಲಿ ಹೊರಟಿದಾರೋ ಅಥವಾ ಪೇಷಂಟ್ ಎಲ್ಲಿದಾರೋ ಅಲ್ಲಿಂದ ನೀಡಲ್ ಅಂದ್ರೆ ಇಂಜೆಕ್ಷನ್ ಕೊಡುವಂತ ಕ್ಲಾಟ್ ಬಸ್ಟಿಂಗ್ ಏಜೆಂಟ್ ಬರುತ್ತೆ, ಆ ಇಂಜೆಕ್ಷನ್ ಕೊಡುವಂಥದ್ದು, ಇಲ್ಲ ಓಪನ್ ಮಾಡಿ ಸ್ಟೆಂಟ್ ಹಾಕುವಂಥದ್ದು, ಡೋರ್ ಟು ಬೆಲೂನ್ ಟೈಮ್ ಅಂತ ಕರೀತೀವಿ. ಅದು ಇಟ್ ಶುಡ್ ಬಿ ಲೆಸ್ ದೆನ್ 120 ಮಿನಿಟ್ಸ್. 60 ಮಿನಿಟ್ಸ್ ಇಸ್ ಐಡಿಯಲ್, ಇಲ್ಲ ಅಂದ್ರೆ 120 ಮಿನಿಟ್ಸ್ ಒಳಗಡೆ ಮಾಡಿದ್ರೆ ಯುವರ್ ಔಟ್ಕಮ್ಸ್ ಆರ್ ರಿಯಲಿ ಗುಡ್. ಟೈಮ್ ಇಸ್ ಮಸಲ್. ಯಾವ ಮಸಲ್? ಹಾರ್ಟ್ ಮಸಲ್. ಹೌದು. ನೀವು ಈಗ ಸರ್ ಹೇಳಿದ್ರಿ, ಈಗ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ CPR ಮಾಡಬೇಕು, ಯಾರು ಕೂಡ ಮಾಡಬಹುದು ಅಂತ. ಬಟ್ ಸಿಂಪ್ಟಮ್ಸ್ ಏನಿರುತ್ತೆ? ಒಂದು ಕ್ಲಾರಿಫೈ ಮಾಡ್ತೀನಿ. ಹಾರ್ಟ್ ಅಟ್ಯಾಕ್ ಆದಾಗೆಲ್ಲ ಕಾರ್ಡಿಯಾಕ್ ಅರೆಸ್ಟ್. ಕಾರ್ಡಿಯಾಕ್ ಅರೆಸ್ಟ್. ಹಾರ್ಟ್ ಅಟ್ಯಾಕ್ ಆಗಿದಾಗ ಅಂದ್ರೆ ಬದುಕಿರ್ತಾರೆ. ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಏನು ಪಲ್ಸ್ ಎಲ್ಲ ಇರೋದಿಲ್ಲ, ನಿಂತಿರುತ್ತೆ ಹೃದಯ. ಸೊ ಇವಾಗ ನಾನು ಹಾರ್ಟ್ ಅಟ್ಯಾಕ್ ಬರೋದಾದ್ರೆ ಸಿಂಪ್ಟಮ್ಸ್ ಏನಾದ್ರು ತೋರಿಸ್ತಾ ಇರುತ್ತಾ, ಅಥವಾ ನಮ್ಗೆ ಸಡನ್ ಆಗಿ ಬಂದ್ಬಿಡುತ್ತಾ? ಅದಕ್ಕೆ ಗೊತ್ತಾಗುತ್ತಾ ನಮ್ಗೆ ಮುಂಚೆನೆ ಅಂತ? ಕರೆಕ್ಟ್. ಎಲ್ಲರಿಗೂ ಅಂದ್ರೆ 99% ಅಲ್ಲಿ ಸಮ್ ಸಿಂಪ್ಟಮ್ಸ್ ಇರುತ್ತೆ, ಲೆಸ್ ದೆನ್ 1% ಸಿಂಪ್ಟಮ್ಸ್ ಇರೋ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ದಟ್ ಈಸ್ ಎ ವೆರಿ ಮೈನಾರಿಟಿ. ನಾರ್ಮಲ್ ಆಗಿ ಏನಾಗುತ್ತೆ, ಎದೆ ನೋವು ಬಂತು ಅಂತ ಕೈ ಇಟ್ಕೊಂಡು ನೀವೇನು ಟಿವಿಲಿ ಅಥವಾ ಪಿಕ್ಚರ್ಗಳಲ್ಲಿ ನೋಡ್ತಿರಲ್ಲ ಆ ತರ ಒಂದು ಎದೆ ಮೇಲೆ ಕೈ ಇಟ್ಕೊಂಡು ನೋವು, ಅದು ಕಾಮನ್ ಅದು. ಬಟ್ ಅದೇ ಬರಬೇಕು ಅಂತಿಲ್ಲ. ಕೆಲವರಿಗೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ, 90% ಗ್ಯಾಸ್ಟ್ರಿಕ್ ಅಂತ ಅನ್ಕೊಂಡು ಅದನ್ನ ಮುಂದೆ ಹಾಕ್ತಾರೆ, ಅಥವಾ ಏನೋ ಒಂಚೂರು ಗ್ಯಾಸ್ಟ್ರಿಕ್ ಮಾತ್ರೆ ತಗೋತಾರೆ, ಸಿರಪ್ ತಗೋತಾರೆ. ಮೆಜಾರಿಟಿ ಆಫ್ ದ ಪೀಪಲ್ ಮಾಡೋದು ಇದೇ ಕೆಲಸ, ಗ್ಯಾಸ್ಟ್ರಿಕ್ ಅಂತ ಹೇಳ್ಬಿಟ್ಟು. ಅದು ತಪ್ಪಿಲ್ಲ, ಯಾಕಂದ್ರೆ ಎಲ್ಲಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಹಾರ್ಟ್ ಅಟ್ಯಾಕ್ ಅಂತ ಖಂಡಿತ ಹೇಳ್ತಾ ಇಲ್ಲ. ಬಟ್ ಯಾವಾಗ ಅದು ಕಡಿಮೆ ಆಗ್ತಾ ಇಲ್ವೋ ಅವಾಗ ಏನಾಗುತ್ತೆ, ನೀವು ಅದನ್ನ ತೋರಿಸ್ಕೊಳ್ಳೋದು ಬೆಟರ್. ಇಲ್ಲ ಅಂದ್ರೆ ಜಾಲ್ ಪೇ ಬರ್ಬೋದು, ಅಂದ್ರೆ ನಾವ್ ಏನೀಗ ಊಟ ಮಾಡ್ತೀವಲ್ಲ, ಇಲ್ಲಿ ಜಾ ಅಂತ ಕರೀತಾರೆ, ಕತ್ತತ್ರ ಅಲ್ಲಿ ನೋವು ಬರ್ಬೋದು. ಇಲ್ಲ ಹಿಂದಗಡೆ ಕತ್ತಿನ ಹಿಂದಗಡೆ ಇಲ್ಲ ಬ್ಯಾಕ್ ಅಲ್ಲಿ ನೋವು ಬರ್ಬೋದು, ಎಡಗಡೆ ಶೋಲ್ಡರ್ ಬರ್ಬೋದು, ಕೈಗೆ ಬರ್ಬೋದು, ಬಲಗಡೆಗೆ ಸಹ ಬರ್ಬೋದು. ಸೊ ಇದೇ ತರ ಬರಬೇಕು ಅಂತಿಲ್ಲ, ಯಾಕೆಂತಂದ್ರೆ ಹಾರ್ಟ್ ಅಟ್ಯಾಕ್ ಇಸ್ ಎ ವೆರಿ ಬ್ಯಾಡ್ ಎನಿಮಿ. ಇಟ್ ಡಸಂಟ್ ಫಾಲೋ ಎನಿ ರೂಲ್ಸ್. ಈಗ ಟ್ರಾಫಿಕ್ ರೂಲ್ಸ್ ಬಗ್ಗೆ ಮಾತಾಡ್ತೀವಲ್ಲ, ಹತ್ರ ಇಟ್ ಡಸಂಟ್ ಫಾಲೋ ಎನಿ ರೂಲ್ಸ್. ಸೊ ಯಾವುದೇ ಒಂದು ಪರ್ಟಿಕ್ಯುಲರ್ ಸೈನ್ ಅಂತ ಇರಲ್ಲ, ಈ ತರದೆಲ್ಲದು ಬರೋದು ಕಾಮನ್ ಸೈನ್. ಹಾಗಂತ ಅದಕ್ಕೋಸ್ಕರನೇ ವೇಟ್ ಮಾಡ್ಬೇಕು ಅಂತಿಲ್ಲ. ಯಾವಾಗ ಡೌಟ್ ಬರುತ್ತೋ, ಕಡಿಮೆ ಆಗ್ತಾ ಇಲ್ವೋ, ಅವಾಗ ಏನಾಗುತ್ತೆ, ಹೋಗಿ ತೋರಿಸ್ಕೊಳ್ಳೋದು ಇಂಪಾರ್ಟೆಂಟ್. ಒಂದು ECG ತೆಗೆಯೋದು, ಒಂದು ಬ್ಲಡ್ ಟೆಸ್ಟ್, ವೆರಿ ಸಿಂಪಲ್ ಬ್ಲಡ್ ಟೆಸ್ಟ್, ಟ್ರೊಪೋನಿನ್ ಅಂತ ಬರುತ್ತೆ, ಅದನ್ನ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗಿದೆಯೋ ಗೊತ್ತಾಗುತ್ತೆ. ಹಾಗೆ ಸರ್, ನಾವು ಇವಾಗ ಒಂದು ಯಾವ ಏಜ್ ಇಂದ ನಮ್ದು ಬಾಡಿ ಚೆಕಪ್ ನಾವು ರೆಗ್ಯುಲರ್ ಆಗಿ ಮಾಡಿಸೋದು ಬೆಸ್ಟ್ ಆಗುತ್ತೆ? ಯಾಕಂದ್ರೆ ಇವಾಗ ಅರ್ಲಿ ಏಜ್ ಅಲ್ಲೇ ಇದೆಲ್ಲ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗ್ತಾ ಇರೋದ್ರಿಂದ, ಮುಂಚೆ ಒಂದು 40+ ಆದ್ಮೇಲೆ ಒಂದು ಬಾಡಿ ಚೆಕಪ್ ಮಾಡಿಸ್ಕೊಳೋದು ಅಥವಾ ರೆಗ್ಯುಲರ್ ಆಗಿ ಚೆಕಪ್ ಮಾಡಿಸ್ಕೊಳೋದು ನಡೀತಾ ಇತ್ತು. ಬಟ್ ಇವಾಗ ಅದು ಅರ್ಲಿ ಸ್ಟಾರ್ಟ್ ಆಗಿರೋದ್ರಿಂದ, ಸೊ ಯಾವ ಏಜ್ ಇಂದ ನಾವು ರೆಗ್ಯುಲರ್ ಆಗಿ ಚೆಕಪ್ ಮಾಡಿಸೋದು ಬೆಸ್ಟ್ ಅಂತ? ಖಂಡಿತ. ಐ ಮೀನ್ ಇದೇನು ಕ್ವಶನ್ ಒಂದು 10 years ಮುಂಚೆ ಕೇಳಿದ್ರೆ 50 ಅಂತ ಹೇಳ್ತಾರೆ, ಆಮೇಲೆ 40 ಬಂದೆ. ನಾವು ಐ ಆಮ್ ಲುಕಿಂಗ್ ಅಟ್ ದ ರಿಸ್ಕ್ ಪ್ರೊಫೈಲ್. ಅಂದ್ರೆ ಈಗ ಯಾರೊಬ್ರು ಬರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರದ್ದು
ರಿಸ್ಕ್ಸ್ ಏನಿದೆ ಅಂದರೆ ಬಿ ಪಿ ಇದೆಯಾ, ಶುಗರ್ ಇದೆಯಾ, ಕೊಲೆಸ್ಟ್ರಾಲ್ ಇದೆಯಾ, ಸ್ಮೋಕಿಂಗ್ ಇದೆಯಾ, ಸ್ಟ್ರೆಸ್ ಇದೆಯಾ, ಅದೆಲ್ಲ ಇತ್ತು ಅಂತಂದರೆ 30+ ಏನಿಲ್ಲ, ವೆರಿ ಬೇಸಿಕ್ ಟೆಸ್ಟ್. ಲೈಕ್ ಕೊಲೆಸ್ಟ್ರಾಲ್ ಎಷ್ಟಿದೆ, ಶುಗರ್ ಎಷ್ಟಿದೆ, ಕಿಡ್ನಿ ಹೇಗಿದೆ, ಒಂದು ECG ಒಂದು ಇಷ್ಟು ವೆರಿ ಬೇಸಿಕ್ ಟೆಸ್ಟ್ ಮಾಡಿಸಿದ್ರೆ ಅದನ್ನು ಇಯರ್ಲಿ ಒನ್ಸ್, ಬಟ್ 40+ ಆದಮೇಲೆ ಮೇ ಬಿ ಇಯರ್ಲಿ ಒನ್ಸ್ ಮಾಡಿಸೋದು ಇಟ್ ಈಸ್ ಡೆಫಿನೆಟ್ಲಿ ವರ್ತ್ ವೈ. ಓಕೆ ಸರ್. ಸೊ ಹಾಗೆ ಹಲವಾರು ಸಂದೇಶಗಳು ಕೂಡ ನಮ್ಮನ್ನು ಬಂದು ತಲುಪ್ತಾ ಇದೆ ನಮ್ಮ ಕೇಳುಗರಿಂದ. ಸೊ ನೀವು ಕೂಡ ಏನಾದರೂ ಹೆಚ್ಚಿನ ಮಾಹಿತಿಯನ್ನು ಪಡೆಯೋದಕ್ಕೆ ಬಯಸಿದ್ರೆ, ಕೇಳುಗರಿಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಇದ್ದರೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ನ ಈ ಸಂಖ್ಯೆಗೆ ನೀವು ಕರೆ ಮಾಡಬಹುದು. 08045666777 08045666777 ನಂಬರ್ ಮತ್ತೊಮ್ಮೆ 08045666777 08045666777 ಈ ಸಂಖ್ಯೆಗೆ ನೀವು ಸಂಪರ್ಕವನ್ನ ಮಾಡಬಹುದು. ಹಾಗೆ ಹಲವಾರು ಸಂದೇಶಗಳು ಕೂಡ ನಮ್ಮನ್ನ ಬಂದು ತಲುಪಿದೆ. ವರಲಕ್ಷ್ಮಿ ಪೀಣ್ಯದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಸರ್ ನನಗೆ 60 ವರ್ಷ ವಯಸ್ಸು, ಆಗಾಗ ಎಡಗೈ, ಎಡಕುತ್ತಿಗೆ ಭಾಗ ಹಾಗೆ ಎಡಕಿವಿ ನೋವು ಬರ್ತಾ ಇರುತ್ತೆ, ಸೊ ಕೈ ಬಾವು ಇದೆ, ಇದಕ್ಕೆ ಹೃದಯದ ಸಮಸ್ಯೆ ಇರಬಹುದಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಇರಬಹುದು, ಯಾಕಂದ್ರೆ ಫುಲ್ ಡೀಟೇಲ್ಸ್ ಅಲ್ಲದೆ ಟ್ರೀಟ್ಮೆಂಟ್ ಕೊಡೋದು ಅಥವಾ ಈ ಆಕಾಶವಾಣಿ ಮುಖ ಕೊಡೋದು ಸರಿಯಲ್ಲ. ಹೌದು, ಆದರೆ ಖಂಡಿತ ಬಂದು ತೋರಿಸ್ಕೊಳ್ಳಿ, ಅದನ್ನೆಲ್ಲ ಕರೆಕ್ಟ್ ಟೆಸ್ಟ್ ಮಾಡಿ ಏನು ಸಮಸ್ಯೆ ಇದೆ ಅದು ಪರಿಹಾರ ಮಾಡ್ಕೋಬಹುದು. ಖಂಡಿತ. ಸೊ ನಾವು ಆಲ್ರೆಡಿ ನಂಬರನ್ನು ಕೂಡ ಹೇಳಿದ್ದೀನಿ, ಇನ್ನೊಂದ್ಸಲ ನಂಬರ್ನ ಕಾರ್ಯಕ್ರಮದ ಕೊನೆಯಲ್ಲಿ ರಿಪೀಟ್ ಮಾಡ್ತೀನಿ. ಸೊ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ನ ಮಾಡಿ ಮಾಹಿತಿಯನ್ನು ಕೇಳಬಹುದು. ಹಾಗೆ ನಾವು ಹೃದಯದ ಆರೋಗ್ಯದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಇವಾಗಿನ ಫುಡ್ ಅಂತ ಆಹಾರ ಅಂತ ಬಂದಾಗ ಆಹಾರ ಕ್ರಮ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ. ಫುಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕೆಂತಂದ್ರೆ ಒಂದು ಹಳೆಯ ಮಾತಿದೆ, ಏನಪ್ಪಾ ಅಂತಂದ್ರೆ ನಾವೇನು ಆಹಾರ ತಿಂತೀವೋ ಅದು ನಮ್ಮ ಬುದ್ಧಿ ಆಗತ್ತಂತೆ. ಹೌದು. ಸೊ ದ ಫುಡ್ ಈಸ್ ಗುಡ್, ಅವರ್ ಥಿಂಕಿಂಗ್ ವಿಲ್ ಬಿ ಗುಡ್. ಅದರಿಂದ ಸೊ ನಾವು ಏನು ತಿಂತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇವತ್ತಿನ ದಿವಸಕ್ಕೆ ನಾವು ಐಡಿಯಲ್ ಬ್ಯಾಲೆನ್ಸ್ಡ್ ಫುಡ್ ಅಂತ ಏನು ಕರಿತೀವಿ, ಬ್ಯಾಲೆನ್ಸ್ಡ್ ಡಯಟ್ ಅಂತಾನೆ ಆ್ಯಕ್ಚುಲಿ ಇದೆ ನಮ್ಮಲ್ಲಿ. ಪುರಾತನವಾಗಿ ಬಂದಿರುವಂತಹ ಕಾನ್ಸೆಪ್ಟ್ ಇಸ್ ರಿಯಲಿ ಗುಡ್. ಯಾಕೆಂದರೆ ನಾವೀಗ ಹಿಂದಿನ ಕಾಲದಲ್ಲಿ ಊಟ ಯಾವ ಥರ ಮಾಡ್ತಿದ್ರು ಅಂತ ನೋಡಿದ್ರೆ ಸ್ಲೋ ಕುಕ್ಕಿಂಗ್, ಈ ಫಾಸ್ಟ್ ಕುಕ್ಕಿಂಗ್ ಅಂತ ಇರಲಿಲ್ಲ. ಫಾಸ್ಟ್ ಫುಡ್ ಕಾನ್ಸೆಪ್ಟ್ ಇರಲಿಲ್ಲ, ಫಾಸ್ಟ್ ಫುಡ್ ಇರಲಿಲ್ಲ, ಫಾಸ್ಟ್ ಕುಕ್ಕಿಂಗ್ ಇರಲಿಲ್ಲ. ಸ್ಲೋ ಕುಕ್ಕಿಂಗ್ ಅಲ್ಲ ಅಂದರೆ ಅವಾಗ ಏನಾಗುತ್ತೆ, ಪದಾರ್ಥಗಳು ಚೆನ್ನಾಗಿ ಬೇಯೋದು. ಫಾಸ್ಟ್ ಕುಕ್ಕಿಂಗ್ ಮಾಡಿದಾಗ ಏನಾಗುತ್ತೆ, ಅದರದ್ದು ಸತ್ವ ಎಲ್ಲ ಹೊರಟೋಗ್ಬಿಡುತ್ತೆ. ಸೊ ಸ್ಲೋ ಕುಕ್ಕಿಂಗ್ ಇಸ್ ಬೆಟರ್. ಇನ್ನೊಂದು ನೀವು ಹೇಳಿದಂಗೆ ಫಾಸ್ಟ್ ಫುಡ್ ಕಾನ್ಸೆಪ್ಟ್ ಇರಲೇ ಇರಲಿಲ್ಲ. ಆ ಫಾಸ್ಟ್ ಫುಡ್ ಕಾನ್ಸೆಪ್ಟ್ ಇವತ್ತು ಬಂದು ಇಟ್ ಹಸ್ ಕಂಪ್ಲೀಟ್ಲಿ ಟೇಕ್ ಓನ್ ಓವರ್, ಒಂಥರ ಅವರ್ಸ್ಬಿಟ್ಟಿದೆ. ಹೌದು, ಫೈನ್. ಯಾವುದೇ ಒಂದು ಬ್ಯಾಲೆನ್ಸ್ ಇದ್ರೆ ಖಂಡಿತ ತೊಂದರೆ ಆಗಲ್ಲ. ಯಾಕೆಂತಂದ್ರೆ ಆನ್ ಏರ್ ಇದ್ದೀನಿ, ಅದರಿಂದ ನಾನು ಸುಳ್ಳು ಹೇಳೋದು ಇಲ್ಲ. ಬಿಕಾಸ್ ಐ ಆಲ್ಸೋ ಈಟ್ ಫುಡ್, ಔಟ್ಸೈಡ್ ಫುಡ್ ಊಟ ತಿಂತೀನಿ ಇಲ್ಲ ಅಂತಲ್ಲ, ಬಟ್ ದರ್ ಹ್ಯಾಸ್ ಟು ಬಿ ಬಿಟ್ ಆಫ್ ಬ್ಯಾಲೆನ್ಸ್. ಇವತ್ತೇನಾಗಿದೆ, ಆ ಬ್ಯಾಲೆನ್ಸ್ ಇಸ್ ಗಾನ್ ಓವರ್. ಅಂದ್ರೆ ಈ ಪೆಂಡುಲಮ್ ಏನಾಗುತ್ತೆ, ಸ್ವಿಂಗ್ ಆಗ್ತಾ ಇದೆ. ಸ್ವಿಂಗ್ ಆಗೋದು ಈ ಕಡೆಯಿಂದ ಆ ಕಡೆಗೆ ಹೊರಟೋಗಿದೆ. ಸೊ ದಟ್ ಈಸ್ ಸಮಥಿಂಗ್ ದಟ್ ಹ್ಯಾಸ್ ಟು ಚೇಂಜ್. ಇವತ್ತು ಎಷ್ಟೋ ಮನೆಗಳಲ್ಲಿ ನಾನು ಕೇಳ್ಪಡ್ತೀನಿ ಅಡುಗೆನೇ ಮಾಡೋದಿಲ್ಲ ಅಂತ. ಹೌದು ಹೌದು. ಇವತ್ತು ಕಾನ್ಸೆಪ್ಟ್ ಸ್ವಿಗ್ಗಿ ಮತ್ತು ಇದೆಲ್ಲ ಬಂದಿರೋದ್ರಿಂದ ಏನಾಗ್ತಿದೆ, ದಟ್ ಹ್ಯಾಸ್ ಬಿಕಮ್ ವೆರಿ ಸಿಗ್ನಿಫಿಕೆಂಟ್. ಅದು ಒಂದು ಅನುಕೂಲ ಇರ್ಬೋದು, ಯಾವತ್ತೂ ಒಂದು ದಿವಸಕ್ಕೆ ಯಾರಿಗೂ ಇದು ಆಗಿಲ್ಲ, ಮನೇಲಿ ಮಾಡೋಕ್ಕಾಗಿಲ್ಲ, ಅಥವಾ ಫಾಸ್ಟ್ ಫುಡ್ ತಿನ್ನಬೇಕು ಅಂತ ಅನ್ನಿಸ್ಬೋದು. ದಟ್ ಈಸ್ ಫೈನ್, ಬಟ್ ನಾಟ್ ನೆಸೆಸರಿ ಎವ್ರಿ ಡೇ. ಹೌದು. ಅದೇನಾಗ್ತಿದೆ, ಇದರಿಂದ ಪದಾರ್ಥಗಳು ಇನ್ನೊಂದು ಪೊಲ್ಯೂಷನಿಂದ, ಆಮೇಲೆ ದ ಕ್ವಾಲಿಟಿ ಆಫ್ ಫುಡ್ ಇಸ್ ಆಲ್ಸೋ ಕಮ್ ಡೌನ್. ಅತಿಯಾದ್ರೆ ಅಮೃತನು ವಿಷ ಅಂತಾರೆ, ಹಂಗೆ ಫುಡ್ ಕೂಡ, ಆಹಾರ ಕೂಡ ವಿಷ ಆಗಿರುತ್ತೆ. ಇನ್ನೊಂದು ಓವರ್ ಈಟಿಂಗ್ ಹ್ಯಾಸ್ ಬಿಕಮ್ ಎ ಲಾಟ್. ಮುಂಚೆ ಯಾಕೆಂದ್ರೆ ಈ ಓವರ್ ಈಟಿಂಗ್ ಅನ್ನೋದಕ್ಕಿಂತ ಮುಂಚೆ ಏನಾಗಿತ್ತು, ಫಿಸಿಕಲ್ ವರ್ಕ್ ಇರ್ತಿತ್ತು ಜನಗಳಿಗೆ. ಹೌದು. ಮನೇಲಾಗ್ಲಿ, ಆಚೆಗಡೆ ಕೆಲಸ ಮಾಡಕ್ಕೆ ಹೋದಾಗಲಿ. ಇವತ್ತಿನ ದಿವಸ ಯಾರಿಗೂ ಎಲ್ಲೂ, ಈವನ್ ಮನೇಲೂ ಸಹಿತ ಏನು ಫಿಸಿಕಲ್ ವರ್ಕ್ ಇಲ್ಲ. ಸೊ ಅದರಿಂದ ಎಷ್ಟೇ ತಿಂದ್ರೂ ಅದು ಇಟ್ ಈಸ್ ಓವರ್ ಈಟಿಂಗ್. ಹೌದು. ಅದನ್ನು ಕಾನ್ಷಿಯಸ್ ಆಗಿ ಕಡಿಮೆ ಮಾಡಿಕೊಂಡ್ರೆ ಒಂದು ಲಿಮಿಟ್ ಇರುತ್ತೆ. ಇಲ್ಲದೆ ಹೋದರೆ ಇಟ್ ವಿಲ್ ಜಸ್ಟ್ ಕೀಪ್ ಆನ್ ಮಲ್ಟಿಪ್ಲೈಂಗ್. ಇವತ್ತು ಒಂದು ಸ್ವಲ್ಪ ಎಕ್ಸಸ್ ಆಯಿತು, ನಾಳೆ ಅದೇ ಇಟ್ ವಿಲ್ ಕ್ಯಾರಿ ಆನ್. ಇವತ್ತಿಂದು ಪ್ಲಸ್ ನಾಳೆದು ಪ್ಲಸ್ ನಾಳೆದು. ಸೊ ಏನಾಗುತ್ತೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ದಟ್ ವಿಲ್ ಆಲ್ ಹ್ಯಾವ್ ಎನ್ ಇಂಪ್ಯಾಕ್ಟ್ ಆನ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಶುಗರ್ ಬರುತ್ತೆ, BP ಜಾಸ್ತಿ ಆಗುತ್ತೆ, ಒಂದೊಂದೇ ರೋಗಗಳು ಬರ್ತಾ ಹೋಗುತ್ತೆ. ಖಂಡಿತ. ಮಿತವಾಗಿ ತಿನ್ನೋದು ಇಟ್ ಇಸ್ ರಿಯಲಿ ಗುಡ್. ಖಂಡಿತ. ಆಕ್ಚುಲಿ ಹೃದಯದ ಆರೋಗ್ಯದ ಬಗ್ಗೆ ಅಂತ ಮಾತಾಡೋಕೆ ಕೂತ್ರೆ ನಾವು ತುಂಬಾನೇ ಮಾತಾಡಬೇಕಾಗುತ್ತೆ. ಆದರೆ ಸಮಯದ ಮಿತಿ ಇರೋದ್ರಿಂದ ನಾವು ನಮ್ಮ ಕಾರ್ಯಕ್ರಮವನ್ನು ಮುಗಿಸಲೇಬೇಕಾಗಿದೆ. ಹಾಗೆ ಕೊನೆಯದಾಗಿ ವಿಶ್ವ ಆರೋಗ್ಯದ ದಿನದ ಈ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ನೀವೊಂದು ಸಂದೇಶವನ್ನು ಕೊಡೋದಾದ್ರೆ. ಅದೇ ಈ ಸರಿ ಥೀಮ್ ಅದೇ ಆಗಲಿ, ನಾನು ಒಂದ್ಸಲಿ ಹೇಳಿದೆ ಫಸ್ಟಲ್ಲೇ, ಆ ಥೀಮ್ ತುಂಬಾನೇ ಚೆನ್ನಾಗಿದೆ. ಗೋ ಬಿಹೈಂಡ್ ದ ಸೈನ್ಸ್. ಅಂದ್ರೆ ಎಲ್ಲಿ ಎವಿಡೆನ್ಸ್ ಇದೆಯೋ
ಅಲ್ಲಿ ಹೋಗಬೇಕು ಒಂದು. ಇನ್ನೊಂದು ಹೆಲ್ತಿ ಲೈಫ್ ಸ್ಟೈಲ್, ಇನ್ನೊಂದು ರಿಸ್ಕ್ ಫ್ಯಾಕ್ಟರ್ ಮಾಡಿಫಿಕೇಶನ್ ಅಂತಂದ್ರೆ ನಾವು BP, ಶುಗರು, ಕೊಲೆಸ್ಟ್ರಾಲ್ ಅದೆಲ್ಲ ಕಂಟ್ರೋಲ್ ಇಟ್ಕೊಳ್ಳಿ. ಬರ್ದೇ ಥರ ನೋಡ್ಕೊಳ್ಳೋದು ಒಳ್ಳೇದು. ಅಕಸ್ಮಾತ್ ಬಂದರೆ ಸರಿಯಾದ ಟ್ರೀಟ್ಮೆಂಟ್ ತಗೊಂಡು ಅದನ್ನ ಕಂಟ್ರೋಲ್ ಇಟ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಖುಷಿಯಾಗಿರೋದು, ಹ್ಯಾಪಿನೆಸ್ ಇಸ್ ರಿಯಲಿ ಇಂಪಾರ್ಟೆಂಟ್. ಪೀಪಲ್ ಅಂಡರ್ ಎಸ್ಟಿಮೇಟ್ ದಟ್. ಅದು ಇಟ್ ಶುಡ್ ಬಿ ಪ್ರಿಸ್ಕ್ರೈಬ್ಡ್ ಆಸ್ ಎ ಮೆಡಿಸಿನ್. ಖಂಡಿತ. ಯಾಕಂದ್ರೆ ಲಾಫ್ಟರ್ ಇಸ್ ದ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ತಾರೆ. ಅದನ್ನ ಮೇ ಬಿ ನಾನು ಪ್ರಿಸ್ಕ್ರಿಪ್ಷನ್ ಇನ್ಮೇಲೆ ಎಲ್ಲರಿಗೂ ಬಿ ಹ್ಯಾಪಿ ಅಂತ ಹಾಕಕ್ ಶುರು ಮಾಡ್ಬೇಕೇನೋ. ಮೇ ಬಿ ದಟ್ಸ್ ಆಲ್ಸೋ ಒನ್ ಥಿಂಗ್ ಐ ಶುಡ್ ಕನ್ಸಿಡರ್. ಇನ್ನೊಂದು, ಯು ಲಿವ್ ಒನ್ಸ್, ಲಿವ್ ವೆಲ್. ಯು ಕ್ಯಾನ್ ಬೈ ಎನಿಥಿಂಗ್, ಯು ಕ್ಯಾನ್ ಅರ್ನ್ ಎನಿಥಿಂಗ್, ಬಟ್ ಯು ಕೆನಾಟ್ ಅರ್ನ್ ಹೆಲ್ತ್. ಯು ಕ್ಯಾನ್ ಬೈ ಟ್ರೀಟ್ಮೆಂಟ್, ಯು ಕ್ಯಾನ್ ನೆವರ್ ಬೈ ಹೆಲ್ತ್. ಖಂಡಿತ. ಅದು ದಟ್ ಶುಡ್ ಬಿ ದ ಮೇನ್ ಮೆಸೇಜ್ ಟು ಮೈ ಲಿಸ್ನರ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ವಿಶ್ವ ಆರೋಗ್ಯದ ದಿನದ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಆಗಿದ್ರು ಟ್ರಸ್ಟ್ವೆಲ್ ಹಾಸ್ಪಿಟಲ್ನ ಸೀನಿಯರ್ ಇಂಟರ್ವೆನ್ಷನಲ್ ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್ HOD ಹಾಗೆ ಕ್ಯಾತ್ ಲ್ಯಾಬ್ ಡೈರೆಕ್ಟರ್ ಡಾಕ್ಟರ್ ಪ್ರವೀಣ್ ಪಿ ಸದರ್ಮಿನ್ ಸರ್ ಅವರು ಕಾರ್ಯಕ್ರಮದಲ್ಲಿ ನಮಗೆ ಉಪಯುಕ್ತ ಮಾಹಿತಿಯನ್ನು ನೀಡಿದ್ದಾರೆ. ನಮ್ಮ ಪರವಾಗಿ, ಆಕಾಶವಾಣಿ ಪರವಾಗಿ, ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸಂದೇಹಗಳಿದ್ರೆ ನೀವು 08040666777 08045666777 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಧನ್ಯವಾದಗಳು. ಕೇಳ್ತಾನೆ ಇರಿ. ಇದು ಆಕಾಶವಾಣಿ ಬೆಂಗಳೂರು FM ರೈನ್ಬೋ.